ಸರ್. Wait. I think mine is muted. ಓಕೆ. Speaker is muted. Okay, right now everything is good. Okay. ರೈಟ್. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ತೆ, ನೀವ್ ಹೇಗಿದ್ದೀರಾ? ಅಟ್ಲಾಂಟಾನಾ? ವೆರಿ ಗುಡ್. ವೆರಿ ಗುಡ್ ಮಾರ್ನಿಂಗ್ ನಿಮ್ಗೆ. ನಮ್ಗೆ ನಿಮ್ಗೆ ಗುಡ್ ಆಫ್ಟರ್ನೂನ್. ನಮಗೆ ಮಠ ಮಧ್ಯಾಹ್ನ. ನಮ್ಗಿಲ್ಲಿ ಶೆಕೆ ಅಲ್ಲಿ ಹೇಗೋ ಗೊತ್ತಿಲ್ಲ. ಸರ್ ಇಲ್ಲಿ ಚೆನ್ನಾಗಿದೆ ವೆದರ್, ಈಗ ಬೆಟರ್. ಅಯ್ಯೋ, ಇವತ್ತಂತೂ ತುಂಬಾ ಶೆಕೆ. ನಿನ್ನೆ 100 ಇತ್ತು, ಇವತ್ತು 100 ಇದೆ. ಸರ್ ಏನ್ ತಿಂಡಿ ಇನ್ನೂ ಆಗಿಲ್ಲ. ಈಗ ತಾನೇ ಟೀ ಕುಡಿತಾ ಇದ್ದೀನಿ, ಅದು ಶುಂಠಿ ಟೀ ಕುಡಿತಾ ಇದ್ದೀನಿ. ಸರ್ ಎಕ್ಸಾಮಿನೇಷನ್ ಪ್ರಿಪೇರ್ ಆಗಿದ್ದೀನಿ ನಾನೀಗ. ನೀವು ನಾನಾಗಬೇಕಾ? ನಾನು ರೈಟ್ ಸರ್. ಓಕೆ, ಶುರು ಮಾಡೋಣ ಸರ್. ಓಕೆ, ಹೇಳಿ. ಓಕೆ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. Welcome to a journey across borders. We are here to celebrate the incredible achievements of Kannadigas shining globally. I am your host, Ashwini Nadig. Along with cameraman Srivatsa Nadig, we bring you inspiring podcasts and stories from abroad. Welcome to Vidishdali Jivana. Subscribe now and join our global journey. ಮತ್ತಿಗೋಡು, ಆ ಮಣ್ಣಿನಿಂದ ಅಮೆರಿಕಾದ ದೇಶ ತನಕ ರಂಗಭೂಮಿವರೆಗೆ ಕನ್ನಡದ ಬೆಳಕನ್ನ ಹೊತ್ತೈದ ಕಲಾವಿದ ಸಾಧಕರ ಕತೆ ನಿಮ್ಮ ಜೊತೆ. ವಲೀಶಂ ಶಾಸ್ತ್ರಿ ಇವ್ರು ಯಾರಿಗ್ ಗೊತ್ತಿಲ್ಲ, ಬೊಂಬಾಟ್ ಭೋಜನ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ತಾನೇನೆ ಸಿ ಕೈ ಚಂದ್ರು ಸರ್ ಜೊತೆ ಅವರು ಪ್ರೋಗ್ರಾಮ್ ನಲ್ಲಿ ಭಾಗವಹಿಸಿದ್ರು. ತುಂಬಾ ಖುಷಿಯಾಗಿ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಲೇಬೇಕು ಅಂತ ಹೇಳಿ ಅವರನ್ನ ಭೇಟಿ ಮಾಡಿದೆ. ನಾವಿಕಾದ ದೃಷ್ಟಿ ಮತ್ತು ರಂಗಧ್ವನಿಯ ಶಕ್ತಿ ಇವರು. ನೂರಾರು ನಾಟಕಗಳನ್ನ ಇವರು ಪಾತ್ರ ವಹಿಸಿದ್ದಾರೆ. ಕನ್ನಡ ಸಂಸ್ಕೃತಿ ಈ ಜಗತ್ತಿನ ಒಂದು ಅತಿ ದೊಡ್ಡ ವೇದಿಕೆ ಅಂತ ಹೊಸ ದಿಕ್ಕನ್ನ ಬದಲಾಯಿಸಿದಂತಹ ಸಾಧಕರು ಇವರು. ಸೊ ಇವರನ್ನ ನಾನು ಪರಿಚಯಿಸುವ ಒಂದು ಸಂದರ್ಭ ನಮ್ ಚಾನೆಲ್ ನಲ್ಲಿ ಒದಗಿದೆ. ಸೊ ನಮಸ್ತೆ ವಲೀಶ್ ಸರ್, ಹೇಗಿದ್ದೀರಿ? ನಮಸ್ಕಾರ. ನಾವಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಆರಾಮಾಗಿದ್ದೀನಿ. ದೇವ್ರು ಕೊಟ್ಟಂಗೆ ಗುಂಡಾಗಿ ಬೆಳ್ಕೊಂಡು ಚೆನ್ನಾಗಿ ತಿನ್ಕೊಂಡಿದೀವಿ ಆರಾಮಾಗಿ. ಮತ್ತಿಗೋಡಿಂದ ಅಮೆರಿಕಾಗ್ ಬಂದು ಆಸೀನ ಮಹಾನುಭಾವರ ಕತೆ ಇವತ್ತು ನಮ್ ಚಾನೆಲ್ ನಲ್ಲಿ. ಏನ್ ಸರ್, ಈಗ ಸಂತೂರ್ ಮಾಮ ಅಂತ ಒಂದು ಆಡ್ ಬರ್ತಾ ಇತ್ತು. ಈಗ ನಾವು ಸಂತೂರ್ ಡ್ಯಾಡಿನ ಆಡ್ ನೋಡ್ಬೇಕಾಗಿದೆ ಈಗ ವಲೀಶ್ ಸರ್. ಯಾಕಂದ್ರೆ ಯಾವಾಗ್ಲೂ ಯಂಗ್, ಎನರ್ಜೆಟಿಕ್, ಒಂಥರ ಚಿರ ಯೌವನ ಯುವಕರ ತರ ನೀವು ವಯಸ್ಸೇ ಆಗ್ತಾ ಇಲ್ಲ. ಆಮೇಲೆ ಏನ್ ಸರ್, ಯಾವಾಗ್ಲೂ ಖುಷಿಯಾಗೆ ನೀವು ನಕ್ಕಿ ಎಲ್ಲರನ್ನೂ ನಗಿಸ್ತಾ ಇರುವಂತ ಸೀಕ್ರೆಟ್ ಗುಟ್ಟು ಏನು? ಏನು ತಲೆಯಲ್ಲಿ ಏನು ಇಟ್ಕೊಳ್ತಾರೆ, ನಗು ಬಂದ್ಬಿಡುತ್ತೆ, ಆಟೋಮೆಟಿಕ್ ಆಗಿರುತ್ತೆ ಅಂತ. ರೈಟ್. ಸೊ ನಿಮ್ಗೆ ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನ ಅಂತ ಸ್ವಾಗತ ಸರ್. ವಿ ವೆಲ್ಕಮ್ ಯು ಟು ಅವರ್ ಚಾನೆಲ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ ಚಾನೆಲ್ ಅಲ್ಲಿ ನೋಡ್ತಾ ಇರ್ತೀನಿ, ನಡೀತಾ ಇರುತ್ತೆ. ಸೊ ಬಹಳ ಚೆನ್ನಾಗಿ ನಡೆಸ್ಕೊಡ್ತೀರಾ ಲವಲವಿಕೆಯಾಗಿ, ಆಯ್ತಾ? ಥ್ಯಾಂಕ್ ಯು ಸರ್. ಸೊ ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮನ್ನ ಪಾಲಿಸೋ ಒಂದು ಸತ್ಪ್ರಯತ್ನ. ಸೊ ಫಸ್ಟ್ ಕ್ವಶನ್ ಕೇಳೋದು ಎಲ್ಲಾ ಸಾಧಕರಿಗೂ, ನೀವ್ ಎಲ್ಲಿಯವರು? ಹುಟ್ಟಿದಲ್ಲಿ, ಬೆಳೆದಿದ್ದಲ್ಲಿ, ಬಾಲ್ಯ, ವಿದ್ಯಾಭ್ಯಾಸ, ಮತ್ತೆ ಇಲ್ಲಿ ಅಮೆರಿಕಾ, ಲಾಸ್ ಏಂಜಲೀಸ್, ಕ್ಯಾಲಿಫೋರ್ನಿಯಾ ಎಲ್ಲಾ ಕಡೆ ಕಾಣಿಸ್ಕೊಂತಿದ್ದೀರಾ ನೀವು. ಸೊ ಹೇಗೆ ಇದು ಶುರು ಕತೆ ನಿಮ್ಮಿಂದ? ಹುಟ್ಟಿದ್ದು ಒಂದು ಹಳ್ಳಿ, ಮತ್ತಿಗೋಡು ಅಂತ ಸಣ್ಣ ಗ್ರಾಮ. ಇದಿರೋದು ಹಾಸನ್ ಡಿಸ್ಟ್ರಿಕ್ಟ್ ನಲ್ಲಿ. ರುದ್ರಪಟ್ನ ಅಂತ ತುಂಬಾ ಜನ ಕೇಳಿರ್ತಾರೆ. ಯಾಗ ಎಲ್ಲ ಫೇಮಸ್ ಅಲ್ಲ, ಅದಕ್ಕೋಸ್ಕರ. ರುದ್ರಪಟ್ನ ಸಂಗೀತದ ಊರು. ಸೊ ಅದ್ರ ಪಕ್ಕದ ಊರು ನಾನ್ ಸಂಗೀತದ ಊರು. ಅದ್ರಲ್ಲಿ ಇರೋ 47-48 ಸಂಸಾರಗಳಿದ್ವು ಅಷ್ಟೇ. ಪ್ರೈಮರಿ ಸ್ಕೂಲ್ ಎಲ್ಲ ಅಲ್ಲೇ ಓದಿದ್ದು, ಎಲ್ಲ ಕನ್ನಡ ಮೀಡಿಯಂ ಅಲ್ಲೇ ಮಿಡ್ಲಿ ಸ್ಕೂಲ್ ರುದ್ರಪಟ್ನದಲ್ಲಿ. ರುದ್ರಪಟ್ನಕ್ಕೆ ನಮ್ಮೂರಿಗೆ 1.5 ಮೈಲಿ ದೂರ ನಡ್ಕೊಂಡು ಹೋಗ್ತಾ ಇದ್ವು. ಆ ಕಾಲದಲ್ಲಿ ಗೊತ್ತಲ್ಲ, ನಡ್ಕೊಂಡು ಹೋಗೋದು, ಸೈಕಲ್ ಗೈಕಲ್ ಏನೂ ಇರ್ತಿರ್ಲಿಲ್ಲ, ಚಪ್ಲಿನೇ ಇರ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್. ಸೊ ರುದ್ರಪಟ್ನದಲ್ಲಿ ಹೈಸ್ಕೂಲ್ ವರ್ಗು ರುದ್ರಪಟ್ನದಲ್ಲೇ ಆಯ್ತು. ಅಲ್ಲಿಂದ ಬಂದಿದ್ದು ಬೆಂಗಳೂರಿಗೆ, ಸೋದರ ಮನೆಗೆ ಬಂದು ಅಲ್ಲಿ ಓದ್ತಾ ಇತ್ತು. 1 ಇಯರ್ ಇದ್ದಿದ್ದು 2 ಇಯರ್ಸ್ ಆಯ್ತು. ಲಾಸ್ಟ್ 1 ಇಯರ್ ಬ್ಯಾಚ್. ಯಾವ ಇಂಜಿನಿಯರಿಂಗ್ ಕಾಲೇಜ್ ಆಗ್ಲಿ, ಯಾವ ಇದಾಗ್ಲಿ ಖಾಲಿ ಎಲ್ಲ. ಬಿಕಾಸ್ ಎಲ್ಲ PUC ಗಳು ಇಲ್ವಲ್ಲ, ಯಾವ್ದು ಎಲ್ಲ ಹೊರಗಡೆ. ಅವಾಗ ಎಲ್ಲಾ ಕಡೆ ಎಲ್ಲರೂ ಹೋಗಿ, ನಮ್ ಫ್ರೆಂಡ್ಸ್ ಎಲ್ಲ ಹೋಗಿ ಇದಕ್ಕೆ ಸೇರ್ಕೊಂಡ್ರು, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಅಂತ ಹಾಗೆ ಹೀಗೆ ಸೇರ್ಕೊಂಡ್ರು. ನಾವು ಎಲ್ಲ ಅದೆಲ್ಲ ಫೀಸ್ ಎಲ್ಲ ಲೆಕ್ಕ ಹಾಕ್ಬಿಟ್ಟು, ನಮ್ಮಪ್ಪ ನಿನಗೆ ಕಾಲೇಜ್ ಓದಕ್ಕೆ ದುಡ್ಡಿಲ್ಲ ನನ್ನ ಹತ್ರ, ನಿನ್ನದ್ಗೆ ಅಲ್ಲೆಲ್ಲ ಕೊಟ್ರೆ ಎಲ್ಲೋ ದುಡ್ಡು ಕೊಡ್ಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಓಡಿಸೋದು. ಅದೇ BSc ಮಾಡ್ಕೊಂಡು
ಅಲ್ಲೇ ಮಾಡ್ಕೊಂಡು ಆಮೇಲೆ MSc ಮಾಡ್ಕೊಂಡು, ಅದು MSc ಮಾಡಕ್ ದುಡ್ಡಿಲ್ಲ ಅಂದ್ರು. ಸರಿ ನಾನು ಸೇರ್ಕೊಂಡು ಆಮೇಲೆ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಸೇರ್ಕೊಂಡು ರಾತ್ರಿ ಈವ್ನಿಂಗ್ ಟೈಮಲ್ಲಿ MSc ಮಾಡ್ಕೊಂಡು ಎವ್ರಿ ಡೇ ಈವ್ನಿಂಗು ಕ್ಲಾಸ್ ಇರೋದು. ಎಲ್ಲಿ ಆಫೀಸ್ ಮುಗಿದ ತಕ್ಷಣ ಹೋಗಬೇಕಾಗಿತ್ತು. ಅದಾದ್ಮೇಲೆ ಸ್ಯಾಟರ್ಡೆ ಸಂಡೇ ಪ್ರಾಕ್ಟಿಕಲ್ ಕ್ಲಾಸ್ ಇರೋದು. 2 ದಿನ. ಸೊ ಇನ್ಯಾವ ನಮ್ಗೇನು ಮಜಾ ಗಿಜಾ ಮಾಡಕ್ ಟೈಮೇ ಇರ್ತಿರ್ಲಿಲ್ಲ. ಏನಾದ್ರು ಹಬ್ಬ ಗಿಬ್ಬ ಬಂದ್ ರಜಾ ಕೊಟ್ಟ ದಿವಸನೇ ಮಜಾನು ಮಾಡೋದಷ್ಟೇ. ಆ ತರ ಇರ್ತಿತ್ತು. ನಂಗೆ ಗೊತ್ತಿಲ್ಲ ಹೇಗ್ ಮಾಡಿದೆ ಅದನ್ನಂತ 2 ಇಯರ್ಸ್. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನೀವು ಮಾಸ್ಟರ್ಸ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಅದ್ರಲ್ಲೂ 9ನೇ ರ್ಯಾಂಕ್ ತಗೊಂಡಿರೋ ಮಹಾನುಭಾವ ನೀವು. ಸೊ ಈ ಯೂನಿವರ್ಸಿಟಿನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ತಗೋಬೇಕು ಅನ್ನೋ ಆಸೆ ಯಾಕೆ ಹುಟ್ಕೋತು? ಆಸೆ ಏನು ಹುಟ್ಲಿಲ್ಲ. ಸೊ ಏನಾಯ್ತು ಅಂದ್ರೆ ನಮ್ಮಪ್ಪ ಹೇಳೋದಿಲ್ಲ, ಮೆಡಿಕಲ್ ಕಳ್ಸಕ್ ದುಡ್ಡಿಲ್ಲ, ಇದಕ್ ಕಳ್ಸಕ್ ದುಡ್ಡಿಲ್ಲ ಅಂತ. ಸೊ ಇನ್ನೇನು ಉಳ್ಕೊಂಡಿದ್ದು ಅದೊಂದೇ. ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಜೋರಿದ್ದೆ. ಸೊ ಅದರಿಂದ ಪ್ರೊಫೆಸರ್ ಒಬ್ರು ಇದ್ರು, ಸ್ಟ್ಯಾಟಿಸ್ಟಿಕ್ಸ್ ಪ್ರೊಫೆಸರ್ ಇದರಲ್ಲಿ. ಸೊ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳೋಂದ್ರು, ತಗೊಂಡೆ ಅಷ್ಟೇ. BSc ಸ್ಟ್ಯಾಟಿಸ್ಟಿಕ್ಸ್ ತಗೊಂಡೆ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಹೈಯೆಸ್ಟ್ ಬಂತು. ಸೊ ಅದಕ್ಕೆ MSc ಮಾಡೋ ಅಂತಂದ್ರು. ಸೊ ಹಾಗೆ ಅವರ ಲೆಕ್ಕದ ಪ್ರಕಾರ MSc ಮಾಡಿದೆ. ಸರ್ 9th ರ್ಯಾಂಕ್ ಎಷ್ಟು ಖುಷಿ ಕೊಡ್ತು ಸರ್ ಯೂನಿವರ್ಸಿಟಿಗೆ. ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ಅದು. ಅದು ಈವ್ನಿಂಗ್ ಕ್ಲಾಸ್ ಅಲ್ಲಿ ತಗೊಂಡಿದ್ದು ನಾನೇ ಫಸ್ಟ್ ಅಲ್ಲಿಗೆ ಎಲ್ರಿಗಿಂತ. ಆತರ ಅದಕ್ಕೆ ಅವ್ರಿಗೊಂಥರ ಪ್ರೊಫೆಸರ್ಗಳು ಖುಷಿ ಆಯ್ತು ಅವ್ರಿಗೆ. ಯಾಕಂದ್ರೆ ಈವ್ನಿಂಗ್ ಕ್ಲಾಸ್ ತಗೊಂಡು ರ್ಯಾಂಕ್ ಆಗಿ ತಗೊಂಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆದ್ರು. NCC ಅಂತ ಎಲ್ಲಾ ಚಟುವಟಿಕೆನಲ್ಲೂ ನೀವು ಫುಲ್ ಆಕ್ಟಿವ್ ರೋಲ್ ಪ್ಲೇಯರ್ ನೀವು. ಸೊ ಅದನ್ನ ಮಾಡ್ಕೊಂಡು ಕನ್ನಡ ಮೀಡಿಯಂ ಓದಿದ್ದೆ ಏನ್ ಕಾರಣ ಆಯ್ತಾ? ಇಲ್ಲೆಲ್ಲ ಅಮೆರಿಕ ವಿದೇಶಕ್ಕೆ ಬಂದು ಕನ್ನಡ ಕಮ್ಯುನಿಟಿ, ಕನ್ನಡ ಕಲಿಕೆ ಇದೆಲ್ಲದಕ್ಕೂ ಪಾಲ್ಗೊಳ್ಬೇಕಾದ್ರೆ ಇದೆಲ್ಲಾನು ಕನ್ನಡ ಮಾಧ್ಯಮನೇ ಒಂದು ಮಾರ್ಗ ಆಯ್ತಾ ಅಂತ? ಕನ್ನಡ ಮಾಧ್ಯಮ ಮಾರ್ಗ ಅನ್ನೋಕ್ಕಿಂತ ನನ್ನ ನಾಟಕ ರಂಗದ ನಂಟು ಈ ತರ ಕನ್ನಡದ ಮೇಲೆ ಜಾಸ್ತಿ ಮಾಡ್ತು ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಲ್ಲಿದ್ದಾಗ ಕನ್ನಡದ ಬಗ್ಗೆ ನಮಗೆ ಅಷ್ಟು ಇದೇ ಇರಲ್ಲ. ಯಾಕಂದ್ರೆ ನಡ್ಕೊಂಡು ಹೋಗ್ತಾ ಇರುತ್ತೆ, ಯಾರು ಕೇಳಲ್ಲ ಮಾಡೋದು. ಕುರಿ ಮಂದೆ ಒಳಗಡೆ ಒಂದು ಕುರಿ ಇದ್ದಾಗೆ ನಡ್ಕೊಂಡು ಹೋಗ್ತಿರುತ್ತೆ. ಬಟ್ ಏನಾಯ್ತು ಅಂದ್ರೆ ನಾಟಕದ ನಂಟು ಜಾಸ್ತಿ ನನಗೆ. ನಾಟಕದಲ್ಲಿ ನಾನು ಪಾತ್ರ ಮಾಡ್ತಾ ಇದ್ದೆ. ನಾನು ಒಂದೇ ಒಂದು ತಂಡ ಕಟ್ಕೋತಿದ್ದೆ, ಆತರ ಮಾಡ್ತಿದ್ದೆ. ಆಮೇಲೆ ಬೆನಕ ತಂಡದಲ್ಲಿ ಅದಾದ ನಂತರ ಅಮೆರಿಕಾಗ್ ಬಂದ ಮೇಲೆ ಸುಮ್ನೆ ಈ ನಾಟಕ ಈಗ ಮಾಡ್ಸೋಣ ಅಂತ ಹುಚ್ಚಿಡಿಸ್ತು. ಸೊ ಅದು ಎಲ್ಲರನ್ನು ಗುಂಪು ಹಾಕೊಳ್ಳೋದು, ನಾಟಕ ಮಾಡ್ಸೋದು, ಏನಾದ್ರು ಮನರಂಜನೆ ಕಾರ್ಯಕ್ರಮ ಮಾಡ್ಸೋದು, ಕೋಲಾಟ ಆಡಿಸ್ತಿದ್ದೆ, ಹೀಗೆ ನಾಟಕಗಳು ಮಾಡಿಸ್ತಾ ಇದ್ದೆ. ಹೀಗೆ ಡ್ಯಾನ್ಸ್ಗಳು ಮಕ್ಕಳುಗಳಿಗೆ ಈ ಜಡೆ ಕೋಲಾಟ, ಹಳ್ಳಿ ಜಾನಪದ ಕೋಲಾಟ, ಏನೋ ಗೊತ್ತಾ, ಇದು ಜಡೆ ಕೋಲಾಟ ಅಂತಾರೆ. ಆ ಜಡೆ ಕೋಲಾಟ ಬಹಳ ಹಳ್ಳಿಲಿದ್ದಾಗ ನಾವು. ಸೊ ಅಂತ ಆಟಗಳನ್ನ ಆಡಿಸೋ ಒಂಥರ ಹುಚ್ಚು ಬಂತು. ಸೊ ಅವಾಗ ಎಲ್ಲಾನು ಆಡಿಸ್ತಿದ್ದೆ. ಅದರಿಂದ ನಂಟು ಜಾಸ್ತಿ ಆಯ್ತು ಕನ್ನಡದ ಬಗ್ಗೆ. ಸೊ ರಂಗಭೂಮಿ ಕಲೆನ, ಸೇವೆನ, ಧರ್ಮನ ನಿಮ್ ಪ್ರಕಾರ? ಕನ್ನಡ ರಂಗಭೂಮಿ ಸೇವೆನ ಧರ್ಮನ? ನನ್ನ ಪ್ರಕಾರ ರಂಗಭೂಮಿ ಧರ್ಮ ಇಟ್ಕೊಂಡು ಸೇವೆ ಮಾಡುವಂಥದ್ದು ಅದೆರಡು. ಅದ್ರಲ್ಲೂ ಬಿಟ್ಕೊಡಲ್ಲ ನೀವು. ಧರ್ಮವಾಗಿ ಇಟ್ಕೊಂಡು ಸೇವೆ ಮಾಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ರೈಟ್ ಸರ್. ಸೊ 100ಕ್ಕೂ ಹೆಚ್ಚು ಶೋಸ್ ಗಳನ್ನ ನೀವು ಪರ್ಫಾರ್ಮ್ ಮಾಡಿದೀರಾ. ಅದ್ರಲ್ಲೂ ಬೆನಕ ಪ್ರೊಡಕ್ಷನ್ಸ್ ಒಟ್ಟಿಗೆ. ಏನ್ ಸರ್ ಅದು ಶೋಗಳು! ಅಪ್ಪ ಆ ಕಥೆಗಳು ಒಂದೊಂದು ಹೆಸರುಗಳೇ ನಮ್ ಶ್ರೀಕೈ ಚಂದ್ರು ಸರ್ ಅಡಿಗೆಗಳಿಗೆ ಒಂದೊಂದು ಹೆಸರು ಇಡ್ತಾರಲ್ಲ, ಆತರ ಅನ್ಸುತ್ತು ನನಗೆ. ಜೋಕುಮಾರ ಸ್ವಾಮಿ ಅಂತೆ, ಸತ್ತವರ ನೆರಳಂತೆ, ಕಾಗೆ ಕುಣಿತ ಅಂತೆ, ಆಮ್ಲೆಟ್ ಅಂತೆ. ಓ ಮೈ ಗಾಡ್, ಏನ್ ಸರ್ ಇದು! ಎಷ್ಟು ಈಸಿ, ಮಕ್ಳುನು ಕೂಡ ಆಡ್ಕೊಂಡು ಹೇಳೋ ಹಂಗಿದೆಯಲ್ಲ. ಸೊ ಇದ್ರ ಅನುಭವ ಏನು? ಅನುಭವ ತುಂಬಾ ಚೆನ್ನಾಗಿತ್ತು ಅಲ್ಲಿ. ಯಾಕೆ ಅಂತಂದ್ರೆ ನಾನು ಅದಕ್ಕೆ ಬೆನಕ ಸೇರೋಕ್ಕಿಂತ ಮುಂಚೆ ಈ ಕಾಲೋನಿಗಳಲ್ಲಿ, ಆಮೇಲೆ ಇದರಲ್ಲಿ ಕನ್ನಡದ ಸಂಘಗಳಲ್ಲಿ, ಅಲ್ಲಲ್ಲಿ ಆಫೀಸಿನ ಸಂಘಗಳಲ್ಲಿ ಕನ್ನಡ ನಾಟಕಗಳನ್ನು ಆಡ್ತಾ ಇದ್ದೆ. ಸ್ಟೇಟ್ ಆಫ್ ಎಂಪ್ಲಾಯೀಸ್ ಅಹಮದಾಬಾದಲ್ಲಿ ಒಂದು ನಾಟಕೋತ್ಸವ ನಡೀತು. ಅವ್ರು ಅವಾಗ ನಾಟಕ ಹೋಗಿದ್ವು. ಸೊ ಅಲ್ಲೂ ನಾಟಕ ಆಡ್ ಬಂದ್ವು ನಾವು, ಕನ್ನಡ ನಾಟಕನ. ಆತರ ಹಾಗೆ ಅಂದ್ರೆ ನಾಟಕದ ಮುಂಚೆಯಿಂದನೂ ಇತ್ತು ನಮ್ಗೆ ಅಲ್ಲಿ. ಸೊ ಅಲ್ಲಿ ಇದ್ದಾಗ ನಮ್ಮ ಫ್ರೆಂಡ್ ಒಬ್ಬ ಜೆರ್ರಿ ಅನಂತರಾಮ್ ಅಂತ ಒಬ್ಬ ಫ್ರೆಂಡ್, ಅವನು ಎಲ್ಲ ಮಾಡ್ತೇಕೊಂಡು ಬಾರೋ ನಮ್ ಬೆನಕಾಗ್ ಬಂದು ಸೇರ್ಕೊಳ್ಳೋ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ. ಸೊ ಬೆನಕಾದಲ್ಲಿ ಪ್ರೊಫೆಷನಲಿಸಂ ಬಂದಿದ್ದು ಅಂದ್ರೆ ಬೆನಕಾಯಿಂದ ನನಗೆ, ಅಂದ್ರೆ ಅಲ್ಲಿ ಕಲ್ತಿದ್ದು. ಬೆನಕ ನಾಟಕ ತಂಡದಲ್ಲಿ ಸೇರ್ಕೊಂಡು ಹ್ಯಾಮ್ಲೆಟ್ ನಾಟಕ, ಜೋಕುಮಾರ್ ಸ್ವಾಮಿ, ಸತ್ತವರ ನೆರಳು, ಹೀಗೆ ಹಲವಾರು ನಾಟಕಗಳನ್ನ ಮಾಡಿದ್ದೀನಿ ಅಲ್ಲಿ ನಾಟಕಗಳಲ್ಲಿ. ಸೊ ಫಸ್ಟ್ ಟೈಮ್ ಒಂದು ಟ್ರೂಪ್ ನ ಇಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ನಾಟಕನ ಪರ್ಫಾರ್ಮ್ ಮಾಡ್ತಿದ್ರಂತೆ. ಅದಕ್ಕೊಂದು ದೊಡ್ಡ ಕತೆ. ಅದ್ ಏನಾಯ್ತು ಅಂದ್ರೆ ಅಮೆರಿಕ ಬಂದ್ಮೇಲೆ ಫಸ್ಟ್ ನ್ಯೂ ಜೆರ್ಸಿಲಿ ಇದ್ದೆ.
ಸೊ ನ್ಯೂ ಜೆರ್ಸಿನಲ್ಲಿ ಒಂದು ಸಣ್ಣ ನಾಟಕ ಆಡಿಸಿದ್ದೆ. ಯಮನ ಹಾಲಿವುಡ್ ನಲ್ಲಿ ಯಮ ಅಂತ ಹೇಳ್ಬಿಟ್ಟು ಒಂದು ನಾಟಕ ನಾನೇ ಬರೆದು ಒಂದು ನಾಟಕ ಮಾಡಿ ಏನ್ ಸರ್ ಹಾಲಿವುಡ್ ನಲ್ಲಿ ಯಮನ್ ಕರ್ಸ್ತಾ ಇದೀರಲ್ಲ, ಭಯ ಆಗಲ್ವಾ ಅಂತ. ಸೊ ನಾನೇ ಯಮನ್ ಪಾರ್ಟ್ ಆಗ್ತಿದ್ದೆ. ಕ್ಯಾಲಿಫೋರ್ನಿಯಾಗೆ ಬಂದೆ. ಕ್ಯಾಲಿಫೋರ್ನಿಯಾದಲ್ಲೂ ಅದೇ ನಾಟಕಗಳನ್ನ ಇಲ್ಲಿ ಜನರ ಜೊತೆ ಮಾಡಿದೆ. ಆಮೇಲೆ ಇಲ್ಲಿ ಸ್ವಲ್ಪ ಎಂಥೂಸಿಯಾಸ್ಟಿಗಳು ಇದ್ರು. ಆಮೇಲೆ ಅವ್ರ ಜೊತೆ ಎಲ್ಲ ಸೇರಿಸ್ಕೊಂಡು ಒಂದು ನಾಟಕಗಳನ್ನ ಶುರು ಮಾಡೋಣ ಅಂತ ಸಣ್ಣ ನಾಟಕ ಶುರು ಮಾಡಿದೆ. ಆಮೇಲೆ ನನಗೆ ಅಭ್ಯಾಸ ಇರುವಂತಹ ಪರಿಚಯ ಇರುವಂತಹ ನಾಟಕಗಳಂದ್ರೆ ಹತ್ರ ಆಗಿರುವಂತಹ ನಾಟಕಗಳು ಜೋಕುಮಾರ್ ಸ್ವಾಮಿ, ಸತ್ತವರ್ನೆರಳು, ಹ್ಯಾಮ್ಲೆಟ್, ಈ ತರ ನಾಟಕಗಳು. ಯಾಕಂದ್ರೆ ಅಲ್ಲಿ ಆಡ ಬಂದವು. ಸೊ ಅದನ್ನ ಈಗ ನನ್ನ ಅನಿಸಿಕೆ ಏನಾಯ್ತು ಅಂದ್ರೆ, ಈ ನಾಟಕಗಳನ್ನ ಇವ್ರನ್ನ ನೋಡ್ಬೇಕು ಅಂದ್ರೆ ಸಿಗಲ್ಲ ಅದು. ಅದೇ ಸರ್. ಸೊ ಅದಕ್ಕೆ ನಾನೇನ್ ಲೆಕ್ಕ ಹಾಕಿದೆ ಅಂದ್ರೆ, ನಾನೇ ಯಾಕೆ ಮಾಡಿಸ್ಬಾರ್ದು ಅದು ನಾಟಕಗಳನ್ನ ಅಂದ್ಬಿಟ್ಟು ಶುರು ಮಾಡ್ಕೊಂಡೆ. ಫಸ್ಟ್ ಜೋಕುಮಾರ್ ಸ್ವಾಮಿ ಸ್ಟಾರ್ಟ್ ಮಾಡಿದೆ. ಸೊ ಜೋಕುಮಾರ್ ಸ್ವಾಮಿಗೆ ಒಂದು ಟೋಟಲ್ ಒಂದು 40 ಜನ ಇದ್ರು ಅದರಲ್ಲಿ. ಕೂಡ್ ಹಾಕಿ ನಾಟಕನ ಮಾಡಿದೆ. ತುಂಬಾ ಸಕ್ಸಸ್ಫುಲ್ ಆಯ್ತು ಆ ಜೋಕುಮಾರ್ ಸ್ವಾಮಿ. ಅದಾದ ನಂತರ ತಗೊಂಡಿದ್ದು ಸತ್ತವರ್ನೆರಳು ಸಹ ಒಂದು 50 ಜನ ಇದ್ರು ಅದರಲ್ಲಿ. ಅದಕ್ಕೂ ಸಹ 50 ಜನ ಇದ್ರು. ಸೊ ಅವ್ರದ್ದು ಅದೇ ನಾಟಕಗಳನ್ನ ಪ್ರೊಡ್ಯೂಸ್ ಮಾಡಿ ಇದಕ್ಕೆಲ್ಲ ಹೆಲ್ಪ್ ತಗೊಂಡಿದ್ದು ಏನಕ್ಕಾಯಿಂದ ಸ್ವಲ್ಪ ಹೆಲ್ಪ್ ತಗೊಂಡಿದ್ದೀನಿ. ಯಾಕಂದ್ರೆ ಅವ್ರದ್ದೇ ಆದ ಸಂಗೀತವನ್ನು ತಗೊಂಡು ಎಲ್ಲ ಹಾಕಿದ್ದೇನೆ. ಸೊ ಇದ್ರ ಸ್ವಲ್ಪ ನಮ್ಮ ಇದಕ್ಕೆ ಅಳವಡಿಸಿಕೊಂಡು, ನಮ್ಮ ರಂಗಕ್ಕೆ ಅಳವಡಿಸಿಕೊಂಡು ನಾಟಕಗಳನ್ನ ಮಾಡಿದ್ದೇನೆ. ಅದು ಮೂಲ ನಿರ್ದೇಶನ ಕಾರಂತರದ್ದೇನೆ. ಮತ್ತೆ ಇದನ್ನ ಅಳವಡಿಸಿ ನಾಟಕ ಮಾಡಿದೆ. ಸಕ್ಸಸ್ಫುಲ್ ಆಯ್ತು. ಹೀಗೆ ನಾಟಕಗಳನ್ನ ಒಂದಲ್ಲ ಒಂದು ಮತ್ತೆ ನಂದೇ ಟ್ರಾನ್ಸ್ಲೇಷನ್ ಆದ ನಾಟಕಗಳನ್ನ ಆಡಿದೆ. ತಿರುಗೇಟು ನಾಟಕ ಮಾಡಿದೆ. ಹಾಗೆ ಹಲವಾರು ನಾಟಕಗಳು ಮಾಡಿದ್ದೀನಿ. ಕೃಷ್ಣ ಸಂಧಾನ ನಾಟಕ ಮಾಡಿದೆ. ಬೆದಕದಲ್ಲಿ ಎಷ್ಟೋ ಪಾತ್ರಗಳನ್ನ ನೀವು ನಿರ್ವಹಿಸಿದ್ರ. ಯಾವ್ದೊಂದು ಪಾತ್ರ ನಿಮ್ಗೆ ಪರ್ಸನಲ್ ಆಗಿ ಮನ್ಸಿಗೆ ಒಂದು ಅದ್ರಲ್ಲೇನೇನೆ ಪರಕಾಯ ಪ್ರವೇಶ ಮಾಡ್ಕೊಂಡು ತಲ್ಲೀನರಾಗಿದ್ರಿ ಅಂದ್ರೆ ಯಾವ್ದಿರ್ಬೋದು ಅಂತ? ಅದರಲ್ಲಿ ಸತ್ತವರ್ನೆರಳಿನಲ್ಲಿ ಒಂದು ಪಾತ್ರ ಬರುತ್ತೆ, ಈ ಹಜಾಮನ್ ಪಾತ್ರ. ಅದರಲ್ಲಿ ಆ ರೋಲ್ ತುಂಬಾ ಚೆನ್ನಾಗಿದೆ. ಚಿಕ್ಕದು ಬಟ್ ತುಂಬಾ ಚೆನ್ನಾಗಿದೆ ರೋಲ್ ಅದು. ಆ ರೋಲ್ ಮಾಡಿದ್ದೆ. ಆ ರೋಲ್ ನಾನು ಮಾಡಿದಾಗ ಅದನ್ನ 75ನೇ ಶೋನಲ್ಲಿ ಒಂದ್ಸರಿ ಮಾಡಿದ್ದೆ. ಅವಾಗ ಕಾರಂತರು ಬಂದಿದ್ರು. ನಾನು ಅವಾಗ ಹೊಸಬ, ಅವಾಗ ಅವ್ರನ್ನ ಪರಿಚಯ ಆಗ್ಲಿಲ್ಲ ಅವ್ರದ್ದು. ಅವ್ರು ನೋಡಿ ಯಾರು ಹುಡುಗ ಚೆನ್ನಾಗ್ ಮಾಡಿದ್ದಾನೆ ಅಂತ ಹೇಳಿದ್ರು ನನ್ನ ಎದುರುಗಡೆ ಇಟ್ಕೊಂಡು. ಸೊ ಆ ತರ ಮಾಡಿದ್ದೆ. ಅಂದ್ರೆ ಚೆನ್ನಾಗಿ ಮಾಡಿದ್ದೆ ಅದು ಆ ರೋಲ್. ನೀವು ಮಾಸ್ಟರ್ ಹಿರಣ್ಣಯ್ಯನವ್ರ ಜೊತೆ ಯಾವ್ದಾದ್ರು ಸಿಕ್ಕಿತಾ ಚಾನ್ಸ್? ಮಾಸ್ಟರ್ ಹಿರಣ್ಣಯ್ಯವ್ರ ಜೊತೆ ಸಿಕ್ಕಿರ್ಲಿಲ್ಲ, ಬಟ್ ಮಾಸ್ಟರ್ ಹಿರಣ್ಣಯ್ಯವ್ರ ನಾಟಕಗಳನ್ನು ಮಾಡಿದ್ದೀನಿ. ದೇವದಾಸಿ ನಾಟಕ ಅದನ್ನ ಮಾಡಿದ್ದೇನೆ. ಸೊ ಆಮೇಲೆ ಪಶ್ಚಾತ್ತಾಪ ನಾಟಕ ಮಾಡಿದ್ದೇನೆ. ಇಲ್ಲಿ ಅಮೆರಿಕಾದಲ್ಲೇ ಒಂದು 8 ಶೋ ಮಾಡಿದ್ದೀನಿ ಪಶ್ಚಾತ್ತಾಪ ನಾಟಕನ. ಅವ್ರ ಸೆಕೆಂಡ್ ವರ್ಷನ್ ಅಂತ ಹೇಳ್ಬೋದು ನಿಮ್ಮನ್ನ. ಹಿರಣ್ಯವ್ರನ್ನ ಭೇಟಿಯಾಗಿದ್ದೇನೆ. ಬಹಳ 2-3 ಸರಿ ಭೇಟಿಯಾಗಿದ್ದೇನೆ. ಅವ್ರ ಮನೆಗೂ ಹೋಗಿದ್ದೆ. ಸೊ ಅದೆಲ್ಲ ಇದೆ, ನನ್ನ ಪರಿಚಯ ಇದೆ ಅವ್ರದ್ದು. ಸೊ ಹಲವಾರು ನಾಟಕಗಳನ್ನ ಪ್ರದರ್ಶನ ಮಾಡಿದೀರಾ, ಪ್ರೊಡಕ್ಷನ್ ಮಾಡಿದೀರಾ. ಅದ್ರಲ್ಲಿ ಎಷ್ಟು ನಿಮ್ಗೆ ಸಪೋರ್ಟ್ ಹಿಂಗ್ ಸಿಕ್ತು, ಮತ್ತೆ ಸವಾಲ್ಗಳು, ಚಾಲೆಂಜಸ್ ಹೆಂಗಾಯ್ತು ಸರ್ ಅದ್ರಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ? ಸವಾಲ್ಗಳು ಅಲ್ಲಿ ಇವಾಗ ಇಂಡಿಯಾ ಬಿಟ್ಬಿಡಿ, ಇವಾಗ ಅಮೆರಿಕಾದ ಇಟ್ಕೊಂಡ್ಬಿಡೋಣ. ಸವಾಲ್ಗಳು ಏನು ಅಂತ. ಸವಾಲ್ಗಳು ತುಂಬಾ ಅಮೆರಿಕಾದಲ್ಲಿ. ಅಂದ್ರೆ ಎವ್ರಿ ಡೇ ನಾವು ಪ್ರಾಕ್ಟೀಸ್ ಮಾಡ್ತೀವಿ, ರಿಹರ್ಸಲ್ ಮಾಡ್ತೀವಿ. ಇಲ್ಲಿ ಸಿಗೋದೇ ವೀಕೆಂಡ್. ನಮ್ದೆಲ್ಲ ಇರೋದೆಲ್ಲ ವೀಕೆಂಡ್ ಅಲ್ವಾ? ಅದಕ್ಕೂ ಮಾಡಿದಿರಲ್ಲ ನಾಟಕ, ಆಯ್ತಾ? ಸೊ ದಿವಸ ನೀವು ಡೆಡಿಕೇಟ್ ಆಗಿ ಇಟ್ಕೊಂಡ್ರೆ ಮಿನಿಮಮ್ ಒಂದು 6 ತಿಂಗಳು ಕೆಲಸ ಮಾಡ್ಬೇಕು ಅದಕ್ಕೆ. ಮಿನಿಮಮ್ ಯಾವುದೇ ದೊಡ್ಡ ನಾಟಕ 6 ತಿಂಗಳು. ಸೊ 6 ತಿಂಗಳಂದ್ರೆ 6 ತಿಂಗಳು ಹೋಲ್ ವೀಕೆಂಡ್ಸ್. ಅವ್ರಗಳಿಗೆಲ್ಲ ಆಕ್ಟರ್ಸ್ ಗಳಿಗೆಲ್ಲ ಸ್ಕೆಡ್ಯೂಲ್ ಮಾಡಿ ಕರ್ಕೊಂಡ್ಬರೋದು, ಅವ್ನು ಮಾಡೋದು, ಅದೊಂದು ದೊಡ್ಡ ಚಾಲೆಂಜ್. ಇಲ್ಲಿ ಸಣ್ಣ ಪಾತ್ರದವರು ಬರ್ತೇನೆ, ನನ್ ಸಣ್ಣ ಪಾತ್ರ ಅಲ್ವಾ ಬಿಡ ಬರ್ತೀನಿ ಅಂತ ಅಂತಾರೆ. ಫುಲ್ ಅರ್ಥ ಆಗೋದಿಲ್ಲ ಅದು. ಯಾಕಂದ್ರೆ ಆ ಸಣ್ಣ ಪಾತ್ರದಿಂದನೇ ಕೆಟ್ಟ ಹೋಗೋ ಚಾನ್ಸಸ್ ಇರುತ್ತೆ. ತುಂಬಾನೇ ಇಂಪಾರ್ಟೆಂಟ್ ಸರ್, ಸಣ್ಣ ಪಾತ್ರ ಅಂತ ಇಗ್ನೋರ್ ಮಾಡೋಂಗಿಲ್ಲ. ಸೊ ಅದೇ, ಸೊ ಆ ರೀತಿ ಇರುತ್ತೆ. ಅಂತದ್ದು ಅದು ಒಂದು ಚಾಲೆಂಜ್. ಎರಡನೇ ಚಾಲೆಂಜ್ ಕಂಟೆಂಟ್. ಇಲ್ಲಿ ಸ್ವಲ್ಪ ಈ ಮಡಿವಂತರೇ ಜಾಸ್ತಿ ಕಂಪೇರ್ ಟು ಇಂಡಿಯಾ. ಏನಾದ್ರು ವರ್ಡ್ಗಳು ಹಾಕಿದ್ರೆ ತಾವೇ ಹೇಳ್ತಿರೋ ಅನ್ನೋ ತರ ತಿಳ್ಕೊತಾರೆ. ಆಯ್ತಾ? ಪಾತ್ರ ಅಂತ ತಿಳ್ಕೊಳಲ್ಲ ಅದನ್ನ. ಅದಕ್ಕೆ ಪಾತ್ರ ಅಂತ ತಿಳ್ಕೊಳಲ್ಲ, ತಾವೇ ಹೇಳ್ತಾ ಇದೀವಿ, ನಾಳೆ ಹಿಂಗ್ ಅಂದ್ಬಿಟ್ರೆ ಹೆಂಗ್ ಅನ್ಸದ್ ಜನ ನನ್ಗೆ ಅನ್ನೋ ಒಂದು ಹೇಳ್ತೀನಿ. ಸೆನ್ಸಿಟಿವಿಟಿ ಜಾಸ್ತಿ. ಜೋಕುಮಾರ್ ಸ್ವಾಮಿ ನಾಟಕ ಅಂತ ಮಾಡಿದಾಗ ನಾನು ರೀಡಿಂಗ್ ಅಂತ ಇಟ್ಕೊಂಡಾಗ ಅದನ್ನ ನಾಟಕನ ಓದ್ದೆ. ಸೊ ನಾಟಕ ಓದಿದಾಗ 90% ದೇ ಸೆಡ್ ನೋ ಸರ್, ಇದು ತುಂಬಾ ಕಷ್ಟ, ಇದು ಆಗಲ್ಲ, ಇದೆಲ್ಲ ಜನ ಏನಂತಾರೆ ಸರ್, ಹಾಗಂತಾರೆ ಸರ್, ಹೀಗಂತ ಎದೋಗ್ಬಿಟ್ರು. ಎಲ್ಲ ಎದೋಗ್ಬಿಟ್ರು. ಯಾರ ನನಗೆ ಇದೇ ಪಾತ್ರ ಕೊಟ್ರೆ ಮಾಡ್ತೀನಿ, ಆ ಪಾತ್ರ ಮಾಡಕ್ ಬರಲ್ಲ, ಈ ಪಾತ್ರ ಮಾಡಕ್ ಬರಲ್ಲ. ಹಾಗೆ ನಾನು ಹ್ಯಾಡ್ ಟು ಕಟ್ ಡೌನ್ ಆನ್ ಒನ್ ಪಾರ್ಟ್ ವಿಚ್ ಇಸ್ ಕಾಲ್ಡ್ ಶಾರಿ ಅಂತ ಒಂದು ರೋಲ್ ಇದೆ, ಸೂಳೆ ರೋಲ್ ಇದೆ. ಆ ಸೂಳೆ ರೋಲ್ ಯಾರು ಮಾಡಕ್ಕೆ ರೋಲ್ ನ ಕಟ್ ಮಾಡ್ಲೇಬೇಕಾಯ್ತು ನಾನು ಇಲ್ಲಿ. ನರೇಷನ್ ಸೇರಿಸ್ಕೊಂಡು ನಾಟಕನ ಕಂಟಿನ್ಯೂ ಮಾಡ್ಬಿಟ್ಟೆ. ಸೊ ಆ ರೀತಿ ಆ ತರ ಪ್ರಸಂಗಗಳು ಆಗತ್ತಿಲ್ಲಿ
ಆಯ್ತಾ. ಸೊ ಒಂಥರ ಕಪ್ಪೆನ ತಕಡಿಲ್ ಹಾಕ್ದಂಗ್ ಆಯ್ತು ನಿಮ್ಗೆ. ಕಪ್ಪೆ ತಕ್ಕಡಿ ಹಾಕೋಕ್ಕಿಂತ ನನ್ಗೆ ಏನಂದ್ರೆ ಇಲ್ಲಿ ಫಸ್ಟ್ ಜನಗಳಿಗೆ ಸೆನ್ಸಿಟಿವಿಟಿ ಜಾಸ್ತಿ, ಆಮೇಲೆ ಸ್ಟೇಜ್ ಮೇಲೆ ಬಂದ್ರೆ ಸಾಕು ಅನ್ನೋ ದೃಷ್ಟಿಯಿಂದ ಇರೋರೇ ಜಾಸ್ತಿ. ಹೌದು, ಅದು ಇನ್ವಾಲ್ವ್ ಆಗಿ ಮಾಡೋದ್ ಕಷ್ಟ. ಅವ್ರಿಗೆ ನಾನು ಕಂಪ್ಲೇಂಟ್ ಮಾಡ್ತಿಲ್ಲ, ಬಟ್ ಅವ್ರಿಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಏನಿದೆ ಅವರ ಇಲ್ಲಿ ನಾವು ಮಾಡೋದು ನಮ್ಮ ತೀಟೆ ತೀರಿಸ್ಕೊಳಕ್ಕೆ ಅಂತ ತಿಳ್ಕೊತಾರೆ ಅಷ್ಟೇ. ಅಂದ್ರೆ ಏನೋ ನಾಟಕದಲ್ಲಿ ಮಾಡ್ಬೇಕು ಅನ್ನೋ ಒಂದು ತಿಂಡಿ ಅಂತಾರೆ ಧಾರವಾಡದ ಕಡೆ, ಅಷ್ಟೇ ಅಂತ. ಸೊ ಆದ್ರೆ ನಾಟಕದ ಇದೇ ಬೇರೆ, ದೃಷ್ಟಿನೇ ಬೇರೆ. ನಾಟಕಕ್ಕೆ ಹೋದಾಗ ನಾಟಕವನ್ನ ಹೇಗ್ ಮಾಡ್ಬೇಕು ಅಂತ. ಸೊ ಅದನ್ನ ಇಷ್ಟು ವರ್ಷದಲ್ಲಿ ಒಂದು 20 ವರ್ಷದಲ್ಲಿ ಸಾಕಷ್ಟು ಬೆಳೆಸಿದೀನಿ ನಾನು. ನಮ್ಮ ಗ್ರೂಪ್ ಅಲ್ಲಿ ರಂಗಧ್ವನಿ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ. ಆ ಗ್ರೂಪ್ ಅಲ್ಲಿ ಇರುವಂತಹ ಕಲೆ ಇವರು ಈಗೀಗ ಒಂದು ಲಾಸ್ಟ್ 2-3 ಪ್ರೊಡಕ್ಷನ್ ಗಳಿಂದ ಜನಗಳಿಗೆ ಅವ್ರಗಳಿಗೆ ಅರ್ಥ ಆಗ್ತಾ ಇದೆ ನಾಟಕ ಅಂದ್ರೆ ಹೇಗಿರ್ಬೇಕು, ನಾಟಕ ಜೀವನಕ್ಕೂ ವ್ಯತ್ಯಾಸ ಹೇಗಿರುತ್ತೆ ಅಂತ. ಸೊ ಆ ಪಾತ್ರಗಳನ್ನು ಮಾಡುವಾಗ ಯಾವುದೇ ರೀತಿಯಾದಂತಹ ಒಂದು ಅದರ ಬಗ್ಗೆ ಯೋಚನೆ ಮಾಡಬಾರ್ದು ನಾವು ಒಂದು ಸ್ಥಿತಿ ಇದೆ. ಇಂಡಿಯಾದಿಂದ ನಾಟಕಗಳನ್ನ ತರಿಸಿ ಆಡಿಸ್ತೀನಿ ಅಂದ್ರೆ ಇವ್ರಿಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು. ಅಂದ್ರೆ ನಾನು ಸೂರಿ ಅವರದ್ದು ನಾನೇನಾದ್ರೆ ನೀನ್ ನಾನೇನಾ ಒಂದ್ 8 ಶೋ ಮಾಡಿಸಿದ್ದೀನಿ. ಮುಖ್ಯಮಂತ್ರಿ ಅವ್ರದ್ದು ಮುಖ್ಯಮಂತ್ರಿ ನಾಟಕನ ಒಂದ್ 5 ಶೋ ಮಾಡಿಸಿದ್ದೀನಿ ಇಲ್ಲಿ. ಆಮೇಲೆ ಚಂದ್ರು ಸರ್ ಹೇಳ್ತಾನೆ ಇರ್ತಾರೆ ಲೈಫ್ ಇಷ್ಟೇನೆ ಅಂತ ಹೇಳ್ಬಿಟ್ಟು ರಾಜೇಂದ್ರ ಕಾರಂತ್ ಅವ್ರ ನಾಟಕ ತರಿಸಿದ್ದೆ. ಸೊ ಇದು ಯಾತಕ್ ತರಿಸ್ತಿದ್ದೆ ಅಂತಂದ್ರೆ ಇವ್ರುಗಳಿಗೆ ನಾಟಕಗಳನ್ನ ಅಂದ್ರೆ ಹೇಗಿರ್ಬೇಕು, ಅಟ್ಲೀಸ್ಟ್ ನಾಟಕ ಮಾಡೋರ್ಗೆ ಇಂಟ್ರೆಸ್ಟ್ ಇರೋರ್ಗೆ ನಾಟಕ ಅಂದ್ರೆ ಹೇಗಿರುತ್ತೆ, ನಾಟಕಗಳನ್ನ ಹೇಗ್ ಮಾಡ್ಬೇಕು ಅನ್ನೋದು ಒಂದು ಕಲ್ತ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ. ಪ್ಲಸ್ ನೀವೇನಾದ್ರೂ ಇಂಡಿಯಾದಲ್ಲಿ ನಾಟಕ ಮಾಡೋದಕ್ಕೆ ಏನಾದ್ರು ಕೋಚಿಂಗು ಪ್ರಿಪರೇಷನ್ಸ್ ಆತರ ಎಲ್ಲ ನೀವೇನಾದ್ರು ಕ್ಲಾಸಸ್ಗೆ ಅಟೆಂಡ್ ಮಾಡಿದ್ರಾ ನೀವು? ನಾವು ಬೆನಕಾಯಿಂದ ಮಾಡಿದ್ದೆ, ಬೆನಕಾಲೇ ನಡೆಸ್ತಾ ಇದ್ರಲ್ಲ ಅವಾಗ ನಡೀತಾ ಕೋಚಿಂಗ್ ಗಳೆಲ್ಲ ಇತ್ತು, ಅದನ್ನೆಲ್ಲ ನಡೀತಾ ಇದೆ, ವರ್ಕ್ಶಾಪ್ ಗಳೆಲ್ಲ ಅಟೆಂಡ್ ಆಗ್ತಿದ್ದೆ. ಇದು ಅಲ್ದಲೇನೆ ನಾವ್ ಇಲ್ಲಿ ಬಂದ್ಮೇಲೆ ಇದು ಕಲ್ತ್ಕೊಂಡಿದ್ದು. ಸೊ ಎಲ್ಲ ಮತ್ತೆ ಹೀಗೇನೆ 1 by 1 ಮಾಡ್ಕೊಂಡು ಕಲ್ತ್ಕೊಂಡಿದ್ದು. ಈಗ ಆ ನಾಟಕಗಳನ್ನ ಇಂಡಿಯಾದಿಂದ ನಾಟಕಗಳನ್ನ ತರಿಸಿದಾಗ ತುಂಬಾ ಕಲ್ತ್ಕೋತೀವಿ ನಾವು. ಹೇಗೆ ಸ್ಟೇಜ್ ಡೆಲಿವರಿ ಹೇಗ್ ಮಾಡ್ತಾರೆ, ಡೈಲಾಗ್ ಡೆಲಿವರಿ ಹೇಗ್ ಮಾಡ್ತಾರೆ, ಆಮೇಲೆ ಚಿತ್ರಗಳನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅದೆಲ್ಲ ತುಂಬಾ ಕಲ್ತ್ಕೊಂಡೆ ನಾನು ಅದರಲ್ಲಿ. ಸೊ ಅದರಿಂದ ಅಳವಡಿಸಿಕೊಂಡೆ ನಮ್ಮ ನಾಟಕಗಳನ್ನು ಮಾಡಿಸಿದ್ದೆ. ನಾಟಕಗಳನ್ನ ತರಿಸಿದ್ದು ಈಗ ಲೈಫ್ ಇಷ್ಟೇನೆ ಅಂತ ಒಂದು ಕಥೆ ಹೇಳ್ತಾ ಇದ್ದೆ ನಿಮ್ಗೆ. ಲೈಫ್ ಇಷ್ಟೇನೆ ಅನ್ನೋ ನಾಟಕ, ಅದರಲ್ಲಿ 1-2 ಡೈಲಾಗ್ ಬರುತ್ತೆ ಯಾವುದೋ ಒಂದು ಬಗ್ಗೆ, ಯಾರೋ ಒಂದು ಕ್ಯಾರೆಕ್ಟರ್ ಬಗ್ಗೆ. ಅದು ಆ ಕ್ಯಾರೆಕ್ಟರ್ ಬರೋ ಮಾತಾಡೋದನ್ನ ಒಂದು ಗುಂಪಿನವರು ಬಂದು ಗಲಾಟೆ ಮಾಡ್ಬಿಟ್ರು, ಆಗ್ತಾ ಇದೆ ಇಲ್ಲಿ ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಅದು ಕ್ಯಾರೆಕ್ಟರ್ ರೀ ಅಂದ್ರೆ ಕೇಳಲಿಲ್ಲ. ಸೊ ಅದನ್ನ ತಗೊಂಡೋಗಿ ಗಲಾಟೆ ಮಾಡ್ಕೊಂಡು ಅದನ್ನ ಡೈಲಾಗ್ ಚೇಂಜ್ ಮಾಡಿಸಿದ್ರು. ರಾಜೇಂದ್ರ ಕಾರಂತ್ ಯಾಕಪ್ಪ ಚೇಂಜ್ ಮಾಡಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಚೇಂಜ್ ಮಾಡಿದ್ರು. ಅಂದ್ರೆ ಅಷ್ಟು ಸೆನ್ಸಿಟಿವ್ ಇಲ್ಲಿ ಒಂದ್ ಸ್ವಲ್ಪ ಇನ್ನು ಜನ ಸೆನ್ಸಿಟಿವಿಟಿ ಜಾಸ್ತಿ. ಸೊ ರಂಗಧ್ವನಿ ಥಿಯೇಟರ್ ಲೈಫ್ ಹೇಗ್ ಶುರುವಾಯ್ತು? ಅದ್ ಕನ್ಸಿತ್ತಾ ಅಥವಾ ಅದಕ್ಕೆ ಉದ್ದೇಶ ಏನಿದೆ? ಏನ್ ಕತೆ ಸರ್ ಅದು? ರಂಗಧ್ವನಿ ಹೆಸರೇ ತುಂಬಾ ಇಂಪಾಗಿದೆ ಕೇಳಕ್ಕೆ. ರಂಗಧ್ವನಿ ಅಂತ ಅನ್ನೋದು ಒಂದು ನಾಟಕ, ಒಂದು ಸುಮ್ಮನೆ ನಾಟಕಗಳನ್ನ ಮಾಡ್ತಾ ಇದ್ವಿ ನಾವು. ಈಗ ಸಣ್ಣ ನಾಟಕಗಳನ್ನ ನಮ್ಮ ಕನ್ನಡ ಸಂಘಗಳಲ್ಲಿ ಮಾಡ್ತಾ ಇದ್ವು. ಒಂದ್ಸರಿ ಒಂದು ದೊಡ್ಡ ನಾಟಕ ಮಾಡೋಣ ಸ್ಟೇಜ್ ಮೇಲೆ ಅಂತ ಹೊರಗಡೆ ಎಲ್ಲ ತಗೊಂಡು ಹೋಗೋಣ ಅಂತ ಅನ್ನೋ ಒಂದು ದೃಷ್ಟಿ ಬಂತು. ಅಂದ್ರೆ ಎಲ್ಲ ಬೇರೆ ಕಡೆ ತೋರ್ಸ್ಕೊಂಡು ಎಲ್ಲ ಕೇಳ್ತಾ ಇದ್ರು, ನೀವು ಬಂದು ನಾಟಕ ಮಾಡಿ. ಸುಮ್ಮನೆ ಹೋಗಿ ನಾಟಕ ಮಾಡೋಕ್ಕಿಂತ ಒಂದು ತಂಡ ಕಟ್ಟೋಣ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಹೆಸರು ಇಟ್ಟೋಣ ಅಂದ್ಬಿಟ್ಟು ರಂಗಧ್ವನಿ ಕಲಾವಿದರು ಅಂತ ಒಂದು ನಾಟಕ ತಂಡ ಕಟ್ತಾ ಇದ್ದೆ. ಆ ತಂಡದ ಹೆಸರಿನಲ್ಲೇ ನಾಟಕಗಳನ್ನ ಮಾಡ್ತಾ ಇದ್ದೀನಿ ನಾನು. ಸೊ ಸಂಸ್ಥೆ ರಂಗಧ್ವನಿ ಸಂಸ್ಥೆ ಅಂತ ಇದೆ. ಸೊ ಆ ರಂಗಧ್ವನಿ ಮೂಲಕ ನಾಟಕಗಳನ್ನ ತರಿಸೋದಾಗ್ಲಿ ಆಡೋದಾಗ್ಲಿ, ಹೊರಗಡೆಯಿಂದ ನಾಟಕಗಳನ್ನ ತರಿಸೋದು ಅದೇ ರಂಗಧ್ವನಿ ಮೂಲಕನೇ ತರಿಸಿ ಆಡ್ತೀವಿ. ಈ ಕನ್ನಡ ಸಮ್ಮೇಳನಗಳಲ್ಲಿ ಎಲ್ಲ ಮಾಡ್ತೀವಿ ನಾಟಕಗಳನ್ನ, ಅವಾಗ್ಲೂ ಅಷ್ಟೇ ರಂಗಧ್ವನಿ ಹೆಸರಿನಲ್ಲೇ ಮಾಡ್ತೀವಿ. ಸೊ ನೀವು ನಾವಿಕಾದ ಕೋ-ಫೌಂಡರ್ ಅಂತ ಕೇಳ್ಪಟ್ಟೆ, ರೆಸಿಡೆಂಟ್ ಕೂಡ ಆಗಿದ್ರಿ ಅಂತೆ. ಈಗ ಕರೆಂಟ್ BOT ಬೋರ್ಡ್ ಆಫ್ ಟ್ರಸ್ಟಿ ಮೆಂಬರ್ ಕೂಡ ನೀವು. ಸೊ ಇದೇನು ನಾವಿಕಾ ಹೇಗೆ ಇಲ್ಲಿ ವಿದೇಶದಲ್ಲಿ ನೀವು ಫೌಂಡರ್ ಆಗಿದ್ರಿಂದ ನಿಮ್ಗೆ ಡೇ 1 ಇಂದ ಇಲ್ಲಿ ತನಕ ಏನಿದು ಸ್ಟೋರಿ? ಇನಿಷಿಯಲ್ ಸ್ಟೇಜಸ್ ಇಂದ 2026 ತನಕ ನೀವು ಹೇಳಿದ್ರೆ ಖುಷಿ ಆಗುತ್ತೆ. ರಾಷ್ಟ್ರ ಮಟ್ಟದ ಕನ್ನಡ ಸಂಘವನ್ನ ಒಂದು ಕಟ್ಟಬೇಕು, ಅದಕ್ಕೆ ರಾಜಕೀಯ ಪ್ರೇರಣೆ ಇರಬಾರ್ದು, ಎಂತಹ ಜಾತಿಯ ಕಲೆ ಇರಬಾರ್ದು ಅದಕ್ಕೆ ಅನ್ನೋ ಒಂದು ದೃಷ್ಟಿಯಿಂದ ಒಂದು ಸಂಘವನ್ನು ಕಟ್ಟೋಣ ಅಂತ ಒಂದು ಸಮಾನ ಮನಸ್ಕರಿದ್ರಲ್ಲ ಒಂದು 9 ಜನ ನಾವು ಹೋಗಿ. ಸೊ ಅದಕ್ಕೆ ನಾರ್ತ್ ಅಮೆರಿಕಾ ಕನ್ನಡ ಆಗರ ಅಂತಾನೋ ಅಸೋಸಿಯೇಷನ್ ಅಂತಾನೋ ಇಟ್ಕೊಂಡು ಕಡೆಗೆ ಏನ್ ಬಂತು ಅಂತಂದ್ರೆ ಕನ್ನಡ ನಾವಿಕಾ ಅಂತ ಬಂತು ಅದರಲ್ಲಿ. ಸೊ ಅದನ್ನ ಏನ್ ಮಾಡ್ತೀವಿ, ನಾವಿಕಾ ಅಂತ ಬಂದ ತಕ್ಷಣ ತಲೆಗೆ ಏನ್ ನೋಡಿದ್ರೆ ನಾವು ವಿಶ್ವ ಕನ್ನಡಿಗರು ಅಂತ ಒಂದು. ಸೊ ಅದಕ್ಕೆ ನಾವು ಇವಾಗ ಅದ್ರದ್ದು ಲೋಗೋ ಹಾಗೆ ಇರುತ್ತೆ, ನಾವು ವಿಶ್ವ ಕನ್ನಡಿಗರು ಅಂತ ಹೇಳ್ಬಿಟ್ಟು.
ನಾವು 2 ವರ್ಷಕ್ಕೊಂದ್ಸರಿ ಅಂದ್ರೆ ಆಡ್ ಇಯರ್ ಅಮೆರಿಕಾದಲ್ಲಿ ಮಾಡ್ತೀವಿ. ಸೊ 2 ವರ್ಷಕ್ಕೊಂದ್ಸರಿ ಈವನ್ ಇಯರ್ಸ್ ಅಮೆರಿಕದಿಂದ ಹೊರಗಡೆ ಮಾಡ್ತೀವಿ. ಮೊದಲು ಬೆಂಗಳೂರು, ಮೈಸೂರು ಈ ಕಡೆ ಬರೇ ಇಂಡಿಯಾದಲ್ಲಿ ಮಾಡ್ತಾ ಇದ್ವು. ಆಮೇಲೆ ಒಂದು 2022 ನಲ್ಲಿ ಏನಾಯ್ತು ಅಂತಂದ್ರೆ, ಯಾಕೆ ಹೊರಗಡೆ ಮಾಡಬಾರ್ದು, ಹೊರಗಡೆ ದೇಶದಲ್ಲಿ ಮಾಡಬಾರ್ದು ಅಂತ ಒಂದು ಐಡಿಯಾ ಬಂತು. ಸೊ ಫಸ್ಟ್ ಕೆನ್ಯಾ. ಸೊ ಆ ಟರ್ನಿಂಗ್ ಪಾಯಿಂಟ್ ಹೆಂಗಿತ್ತು ಸರ್? ಅದು ಕೆನ್ಯಾದಲ್ಲಿ ಶುರು ಮಾಡಿದ 2022 ಅಲ್ಲಿ ನಾವಿಕೋತ್ಸವ ವೆರಿ ಬಿಗ್ಗೆಸ್ಟ್ ಇವೆಂಟ್ ಆಗಿ ನಡೀತು. ಅದ್ರಲ್ಲಿ ಆ ಎಲ್ಲ ಕನ್ನಡಿಗರನ್ನ ರಿಯೂನಿಯನ್ ಮಾಡ್ಕೊಂಡು ಒಟ್ಟುಗೂಡಿಸಿ ಒಂದು ಕಡೆ ಅದ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ಅದು ಆ ಉತ್ಸವದ ನಿರ್ವಹಣೆಯಲ್ಲಿ? ಆಗಿತ್ತು, ಯಾಕಂದ್ರೆ ಕನ್ನಡ ಸಂಘ, ಕೆನ್ಯಾ ಕನ್ನಡ ಸಂಘದವ್ರಿಗೆ ಐಡಿಯಾನೇ ಇರ್ಲಿಲ್ಲ ಈ ತರ ಎಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು. ನಾವು ರೈತರು ಬರ್ತಾರೆ, ಮಾಡ್ಕೊಂಡು ಹೋಗ್ತಾರೆ, ಆತರ ಅದೆಲ್ಲ ಅದು ವಿಶ್ವ ಕನ್ನಡಿಗರನ್ನ ಒಂದುಗೂಡಿಸುವಂತಹ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಒಂದು ಕನ್ನಡ ಸಂಘ ಇತ್ತು. ಅಲ್ಲಿ ಅನುಕೂಲ ಏನಾಯ್ತು ಅಂತಂದ್ರೆ, ನಮ್ಮ ಕಸಿನೇ ಇದೇನಿದ್ದಾನೆ ಅದ್ರ ಕನ್ನಡ ಸಂಘ ಪ್ರೆಸಿಡೆಂಟ್ ಆಗಿದ್ದ. ಅವಾಗ ಬಹಳ ಸಹಕಾರ ಕೊಟ್ಟ ಅವನು, ರವಿಕಿರಣ್ ಅಂತ. ಸೊ ಅವರಿಂದ ಶುರು ಮಾಡ್ಕೊಂಡ್ರು ನಾವು ಅದನ್ನ. ಸೊ ಅದನ್ನ ಫಸ್ಟ್ ಅಲ್ಲಿ ಮಾಡೋಣ ಬಿಟ್ಟು. ಸೊ ಅಲ್ಲಿ ಕನ್ನಡ ಸಂಘದವ್ರಿಗೆ ತುಂಬಾ ಇಂಟ್ರೆಸ್ಟೇ ಇರ್ಲಿಲ್ಲ, ಅಂದ್ರೆ ಗೊತ್ತೇ ಇರ್ಲಿಲ್ಲ, ಐಡಿಯಾ ಇರ್ಲಿಲ್ಲ, ಅಂದ್ರೆ ಗೊತ್ತಿರ್ಲಿಲ್ಲ ಅಂತ ಏನು ಗೊತ್ತಿರ್ಲಿಲ್ಲ ಅಷ್ಟೇ. ಅದಕ್ಕೆ ಅಷ್ಟಾಗಿ ಸಹಕಾರ ಕೊಡಕ್ ಇಷ್ಟ ಇರ್ಲಿಲ್ಲ ಫಸ್ಟ್. ಆಮೇಲೆ ಶುರು ಆದಂಗೆ ತುಂಬಾ ಚೆನ್ನಾಗಿ ಆಗ್ತಾ ಬಂತಲ್ಲ, ದೊಡ್ಡ ಪ್ರೋಗ್ರಾಮ್ ಆಗ್ತಾ ಬಂತು. ಸೊ ಆಗ ಎವ್ರಿಬಡಿ ಹ್ಯಾಸ್ ಸಪೋರ್ಟೆಡ್. ಅಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಕನ್ನಡಿಗರಿಗೆಲ್ಲ ಒಂದು ಸಫಾರಿ ಬೇರೆ ಅರೇಂಜ್ಮೆಂಟ್ ಮಾಡಿದ್ವು. ಸೊ ಬಹಳ ಚೆನ್ನಾಗಿತ್ತು. ಒಂದು ನಮ್ಮಲ್ಲಿ ಅವರ ಟೋಟಲ್ ಒಂದು 200 ಜನ ಹೋಗಿದ್ವು ಅಲ್ಲಿಗೆ. ವಾವ್! ಸೊ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವಿಕೋತ್ಸವ ಮಾಡ್ತಾ ಇರೋ ನೀವು ಈ ಸೆಲೆಬ್ರೇಷನ್ಸ್ ಎಲ್ಲ ಮುಂಬರುವ ವರ್ಷಗಳಲ್ಲಿ ಯಾವ ತಿರುವನ್ನ ಕಾಣಬಹುದು ಅಂತ? ಇದೇ ಇರುತ್ತೆ, ಹೇಳ್ತೀನಿ ಕೇಳಿ ಒಂದೊಂದಾಗಿ. ಅದು ಕೆನ್ಯಾದಲ್ಲಿ ಒಂದ್ಸರಿ ಆಯ್ತಾ. ಕೆನ್ಯಾದಲ್ಲಿ ಆದಾಗ ಅವ್ರಿಗೆ ಜನಗಳಿಗೆ ಅಲ್ಲಿ ಇರೋರ್ಗೇನೆ ಗೊತ್ತಿರ್ಲಿಲ್ಲ ಅಷ್ಟು ಜನ ಕನ್ನಡಿಗರಿದ್ದಾರೆ ಅಂತ ಅನ್ನೋಷ್ಟು. ಅಷ್ಟು ಹುಬ್ಬೆ ಅಷ್ಟು ಬಂದಿತ್ತು. ಅಂದ್ರೆ 600 ಜನಕ್ಕಿಂತ ಹೆಚ್ಚು ಜನ ಕನ್ನಡ ಸೇರಿದ್ರು ಅಲ್ಲಿ. ಬರೀ ಕನ್ನಡದವರೇ 600 ಜನಕ್ಕಿಂತ ಹೆಚ್ಚು ಜನ ಸೇರಿದ್ರು. ಅದು ತುಂಬಾ ಖುಷಿ ಆಯ್ತು ಅವ್ರಿಗೆ. ಸೊ ಬಹಳ ಚೆನ್ನಾಗಿ ನಡ್ಸ್ಕೊಟ್ರು, ಬಹಳ ಚೆನ್ನಾಗಾಯ್ತು. ಸೊ ಅದೆಲ್ಲ ಮುಗೀತು. ಸೊ ಅದಾದ ನೆಕ್ಸ್ಟ್ 2024 ಅಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಇದ್ದಾಗ ಜರ್ಮನಿನಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡ್ರು. ಸೊ ಯುರೋಪ್ ಮಾಡೋಣ ಅಂತ. ಅದಕ್ಕೆ ಜರ್ಮನಿ ಒಂದು ಕನ್ನಡ ಸಂಘದವರು ಬಂದ್ರು. ಸೊ ಫ್ರಾಂಕ್ಫರ್ಟ್ ಕನ್ನಡ ಸಂಘ ಮುಂದೆ ಬಂದ್ರು. ಅಲ್ಲೂ ಒಂದು ನಾವಿಕೋತ್ಸವ ಅಂತ ನಡೆಸ್ಕೊಟ್ರು. ಬಹಳ ಚೆನ್ನಾಗಿತ್ತು. ಅಲ್ಲೂ ಒಂದು ಅಂದ್ರೆ ನಮ್ದೇನಂದ್ರೆ, ನಾವು ವಿ ಆರ್ ಸ್ಪ್ರೆಡಿಂಗ್ ದ ಹೋಲ್ ಥಿಂಗ್ ಇಂಟು ಆಲ್ ಓವರ್ ವರ್ಲ್ಡ್ ಅನ್ನೋ ತರ. ಕನ್ನಡ ವಿಶ್ವ ಅಲ್ವಾ, ವಿಶ್ವ ಕನ್ನಡಿಗರು ಅನ್ನೋ ದೃಷ್ಟಿಯಿಂದ ಆ ದೃಷ್ಟಿಯಿಂದ ಮಾಡ್ಕೊಂಡಿದೀವಿ. ಸೊ ಈ ವರ್ಷ ಮಾಡ್ಬೇಕಾಗಿದ್ದು ದುಬೈನಲ್ಲಿ. ಸೊ ಬಟ್ ಈಗ ಬಿಕಾಸ್ ಆಫ್ ದ ಗಲಾಟೆಗಳಾದ್ರಿಂದ ಕಾರಣದಿಂದ ಇನ್ನೂ ಡಿಸಿಷನ್ ತಗೊಳಕ್ ಆಗ್ತದೆ. ಹೋಪ್ಫುಲಿ ಆಗುತ್ತೆ ಅಂತ, ಬಟ್ ಆಗುತ್ತೋ ಡೌಟು. ಯಾಕಂದ್ರೆ ಇನ್ನು ಯಾವಾಗ ನಿಲ್ತೆ ಯುದ್ಧ ಅನ್ನೋದು ಗೊತ್ತಿಲ್ಲ, ಅದೆಲ್ಲ ಗೊತ್ತಿಲ್ಲ, ಅನ್ಸರ್ಟನಿಟಿ ಜಾಸ್ತಿ ಇದೆ. ಸೊ ಅದರಿಂದ ಇನ್ನೂ ಡಿಸೈಡ್ ಆಗಿಲ್ಲ ಎಲ್ಲಿ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಸೊ ಅದನ್ನ ಮಾಡ್ತಾ ಇದ್ದಾರೆ ಜನ, ನೋಡ್ತಾ ಇದ್ದಾರೆ. ಸೊ ಅದು ನಾವಿಕೋತ್ಸವ ಎಲ್ಲ ಕಡೆ ಮಾಡ್ಬೇಕು, ಅದೇ ಹೊರದೇಶಗಳಲ್ಲಿ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ. ಸೊ ಸಂಖ್ಯೆ ಮುಖ್ಯ ಅಲ್ಲ ನಮಗೆ, ಇಂಪಾರ್ಟೆಂಟ್ ನಮ್ಗೆ ಈವೆಂಟ್ ಮುಖ್ಯ. ಇವೆಂಟ್ ಮಾಡಿ ಜನಗಳಿಗೆ ಗೊತ್ತಾಗ್ಬೇಕು, ಈ ತರ ವಿಶ್ವದಲ್ಲಿ ಕನ್ನಡಿಗರ ಒಂದಾಗ್ಬೇಕು ಅನ್ನೋ ಒಂದು ಮೊಳಕೆ ಹಾಕ್ತಿವಲ್ಲ, ಅದೇ ಸಾಕು. ಸೊ ಇದಷ್ಟೇ ನಾವಿಕಾದ ಒಂದು ಪಯಣ ಆದ್ರೆ NRI ಮಕ್ಳು ಕನ್ನಡ ಕಲ್ತ್ರೆ ಕನ್ನಡಕ್ಕೊಂದು ಹಿರಿಮೆ, ಹೆಮ್ಮೆ, ಗರಿಮೆ ಅಂತ ಅನ್ಕೊಂಡು ಕನ್ನಡ ಅಕಾಡೆಮಿ ಜೊತೆ ಸೇರ್ಕೊಂಡು ನೀವು ಕನ್ನಡ ಕಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತಂದ್ರಿ. ಕಾಮನ್ ಆಗಿರ್ಬೇಕು ಸಿಲೆಬಸ್ ಕನ್ನಡ ಕಲಿಸೋದು. ಇಲ್ಲಿ ವಿದೇಶದಲ್ಲೂ ಕೂಡ ಯಾವ ತೊಂದರೆನೂ ಆಗ್ಬಾರ್ದು ಅಂದಾಗ ಕನ್ನಡ ಕಲಿಕೆ ಎಷ್ಟು ನಿಮ್ಗೆ ಸ್ಫೂರ್ತಿನ ತಂತು, ಆಮೇಲೆ ನಿಮ್ಗೆ ಮಕ್ಕಳಲ್ಲಿ ಕನ್ನಡ ಕಲಿಸೋದು ಎಷ್ಟು ಸವಾಲಾಯ್ತು ಸರ್? ನಾನು ಶುರು ಮಾಡ್ಲಿಲ್ಲ ಕನ್ನಡ ಕಲಿ ಅಂತ ಅನ್ನೋದನ್ನ. ಕನ್ನಡ ಕಲಿಬೇಕು ಅಂತ ತುಂಬಾ ಶುರುವಾಗಿತ್ತು. ಆಗ್ಲೇ ಶಿಕಾಗೋಯಿಂದ ಶುರುವಾಯ್ತು ಆಕ್ಚುಲಿ. ಅದು ನನಗೆ ಗೊತ್ತಿರೋ ಹಾಗೆ. ಸೊ ಅಲ್ಲಿಂದ ಶುರುವಾಗಿ ಎಲ್ಲ ಕಡೆ ಹರಡ್ಕೊಂತು. ಸೊ ಎಲ್ಲರೂ ಕನ್ನಡ ಕಲಿ ಶಾಲೆಗಳನ್ನ ಶುರು ಮಾಡಿದ್ರು. ನಾನು ಸಹ ಕನ್ನಡ ಕಲಿ ಶಾಲೆಗಳನ್ನ ನಡೆಸ್ತಾ ಇದ್ದೆ ಇಲ್ಲಿ. ಒಂದು ಶಿವು ಗೌಡರ್ ಅಂತ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ. ಅವರು ಕನ್ನಡ ಕಲಿನ ಎಲ್ಲಾ ಕಡೆ ಮಾಡ್ತಾ ಇದಾರೆ. ಒಬ್ಬೊಬ್ರು ಒಂದೊಂದ್ಸಲ ಮಾಡಿಸ್ತಾ ಇದಾರೆ. ಅವರ ಪಾಡ್ಕಾಸ್ಟ್ ಇತ್ತೀಚೆಗೆ ತಾನೇ ನಮ್ಮ ಚಾನೆಲ್ ಅಲ್ಲಿ ರೆಕಾರ್ಡ್ ಮಾಡಿದ್ವಿ. ಅವರ ಇದ್ರ ಪ್ರಕಾರ ಅವ್ರೇನ್ ಹೇಳಿದ್ರು, ಒಂದ್ ಮಾಡೋಣ ಸರ್ ಅಂದ್ರೆ. ಸರಿ, ಏನ್ ಸಹಾಯ ಬೇಕು ಅವ್ರು ಮಾಡ್ತೀನಪ್ಪ, ನಿಮಗೆ ಅದ ಕೆಲಸ ಗೊತ್ತಿರೋದು ಮಾಡಿ ಅಂತ ಹೇಳಿದೆ. ಸೊ ನಾನು ಅವ್ರನ್ನ ಕರ್ಕೊಂಡೋಗಿ ಪರ್ಫೆಕ್ಟ್ ಆಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಹತ್ರ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ಅವ್ರ ಮೂಲಕ ಏನ್ ಸಹಾಯ ಆಗಬೇಕೋ ಅದನ್ನ ಮಾಡಿಸ್ಕೊಟ್ಟೆ. ಅಲ್ಲಿಂದ ಮುಂದಕ್ಕೆ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸುಮ್ನೆ ನಮ್ ಕೈಲಾದ್ದು ನಾವು ಅವ್ರು ಮಾಡ್ತಾರೆ ಆ ಕೆಲಸ ನನ್ಗೆ ಮಾಡ್ಲಿಕ್ಕೆ ಆಗಲ್ಲ, ಅವ್ರು ಮಾಡ್ತಿದ್ದಾರೆ ಎಲ್ಲದನ್ನು. ಸರ್, ನಿಮ್ ಸಹಕಾರ ಇನ್ನು ಜಾಸ್ತಿ ಒಂದು ಮಟ್ಟದಲ್ಲಿ ಮಕ್ಕಳಿಗೆ ರೀಚ್ ಆಗ್ತಾ ಇದೆ. ಫ್ರೀ ಆಗಿ ಸಿಗೋ ತರ ಮಾಡಿಸಿ ಎಲ್ಲ ಮಾಡಿಸಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮುಖ್ಯಮಂತ್ರಿ ಚಂದ್ರು ಇದ್ರು.
ಸೊ ಅವಾಗ ಮುಖ್ಯಮಂತ್ರಿ ಅವ್ರ ಹತ್ರ ಮಾತಾಡಿ ಅಲ್ಲಿಂದ ಮುಂದೆ ಕಂಟಿನ್ಯೂ ಮಾಡ್ತಾರೆ. ಎಸ್, ಇಷ್ಟೇ ಅಲ್ಲ, ನಿಮ್ದು ಫೌಂಡರ್ ಆಫ್ ಕನ್ನಡ ಪಿಕ್ಚರ್ ಕ್ಲಬ್, ಹಲವಾರು ಆಕ್ಟರ್ಸ್, ಆಕ್ಟ್ರೆಸ್, ಸಿಂಗರ್ಸ್, ಮ್ಯೂಸಿಷಿಯನ್ಸ್, ಟಿ.ಎನ್. ಸೀತಾರಾಮ್ ಸರ್. ಏನಂದ್ರೆ ನಮ್ಮನೇಲಿ ಒಂದು ಸೋಫಾ ಇತ್ತು ಮುಂಚೆ. ಹಾ ಆ ಸೋಫಾದಲ್ಲಿ ಎಲ್ಲ ಕುತ್ಕೋತಾರೆ, ಎಲ್ಲ ಬಂದು ಹರಟೆ ಹೊಡಿಯೋರು. ನಮ್ ಅದೇ ಸೋಫಾದಲ್ಲಿ ಎಲ್ಲ ಬಂದು ಎಲ್ಲಾರು ಯಾರೇನ್ ಕೇಳಿ ಎಲ್ಲ ರಮೇಶ್ ಆಗ್ಲಿ, ಟಿ.ಎನ್. ಸೀತಾರಾಮ್ ಆಗ್ಲಿ, ದ್ವಾರಕೀಶ್ ಆಗ್ಲಿ, ಯಾರೇ ಇವರೆಲ್ಲ ಬಂದ್ರು, ಅಶ್ವಥ್ ಅವ್ರು ಬಂದಿದ್ರು, ಎಲ್ಲ ನಮ್ಮ ಮನೇಲಿ ಎಲ್ಲ ಬಂದಿದ್ದಾರೆ. ಸೊ ಬಂದು ಅಲ್ಲಿ ಕುತ್ಕೊಂಡು ಹರಟೆ ಹೊಡಿಯೋರು. ಒಂದ್ಸರಿ ಸೋಫಾ ಯಾವಾಗ್ಲೂ ಈ ನೀರು ಇದು ಕಾಫಿ ಬಿದ್ದು ಎಲ್ಲ ಕೊಳೆ ಆಗೋಯ್ತು. ಸೊ ಅದಕ್ಕೆ ಹಳೇದಾಯ್ತು ಅಂದ್ಬಿಟ್ಟು ನಮ್ಮ ಮಿಸಸ್ ಏನ್ ಹೇಳಿದ್ರು, ಮಾರ್ಬೋಣ ಹೊಸ ತಗೊಳ್ಳೋಣ ಅಂತ. ಸೊ ನಾನು ಆಯ್ತು ಯಾರಿಗೋ ಹಾಕೊಡೋಣ ಅವ್ನು ತಗೊಂಡ್ ಹೋಗಿ ತಗೊಂಡ್ ಹೋಗಿ ಬರುವಾಗ ನಾನು ನಿಂತು ಅಳ್ತಾ ಇದ್ದು, ಅಯ್ಯೋ ಏನ್ ಹೋಗ್ತಿದ್ದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ನೋಡ್ಕೊಂಡು ಒಂದು ಕಥೆ ಬರ್ದಿದ್ದೆ. ಅಂದ್ರೆ ಸೋಫಾ ಮೇಲೆ ಕಥೆ ಬರ್ದಿದ್ದೆ, ಸೋಫಾ ಕಥೆ ಹೇಳೋ ತರ. ಸೋಫಾ ನಾನು ಹ್ಯಾಕ್ ಬಂದೆ, ನನ್ ಮೇಲೆ ಎಂತೆಂತ ಜನ ಕೂತಿದ್ರು, ಎಂತೆಂತ ಹರಟೆ ಹೊಡೆದಿದ್ರು, ಎಂತೆಂತ ಸಂಗೀತಗಳನ್ನ ಕೇಳಿದ್ದೀನಿ, ಎಲ್ಲೆಲ್ಲ ಕಥೆಗಳನ್ನ ಕೇಳಿದ್ದೀನಿ, ಅಂತ ಇದನ್ನ ನಾನೆಲ್ಲೋ ನೋಡಿ ನನ್ನ ಎಲ್ಲೂ ತಗೊಂಡೋಗಿ ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕಥೆ, ಅದಕ್ಕೆ ಸೋಫಾ ಹೇಳ್ಕೊಂಡ ಕಥೆ ಹೇಳ್ಕೊಂಡಾಗೆ ಬಹಳ ಚೆನ್ನಾಗಿರ್ತದೆ ಒಂದು ಕಥೆ ಎಲ್ಲ ಇದೆ. ಸೊ ಅದನ್ನ ದೋಸದ ಥಿಂಗ್ಸ್ ಆತರ ಕಥೆ ಬಂದಿದೆ. ಆ ಸೋಫಾ ಎಷ್ಟು ಫೇಮಸ್ ಇತ್ತು ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲಾರು ಬಂದು ಅದರಲ್ಲೇ ಕೂತ್ಕೊಳ್ಳೋರು. ದೊಡ್ಡದು ಒಂಥರ ಸೋಫಾ ಇತ್ತು, ಅದ್ರಲ್ಲಿ ಕೂತ್ಕೊಳ್ಳೋರು. ಸೊ ಅದಕ್ಕೆ ಸೋಫಾ ಕಥೆ ಹೇಳಿದಾಗ ಬರ್ದಿದ್ದೆ ಅದನ್ನ. ಸೊ ಈ ತರ ಹೇಗಪ್ಪ ಅಂತ ಹೇಳಿ. ಸೊ ಎಲ್ಲ ಆಕ್ಟರ್ಸ್, ಆಕ್ಟ್ರೆಸ್ ನ ಮತ್ತೆ ಎಲ್ಲ ಸಿಂಗರ್ಸ್ ನ, ಮ್ಯೂಸಿಷಿಯನ್, ಡೈರೆಕ್ಟರ್ಸ್ ನ ಎಲ್ಲಾರ್ನು ಕೂಡ ಇಲ್ಲಿ ಅಮೆರಿಕ ಕರ್ಸಿ ಅವರಿಂದ ಶೋಸ್ ನೆಲ್ಲ ಕೊಡ್ಸಿ, ಪ್ಲೇ, ಡ್ರಾಮಾ ಎಲ್ಲಾನು ಪರ್ಫಾರ್ಮ್ ಮಾಡಿಸಿ, ಆಮೇಲೆ ನಮ್ಮ ಸಿ ಕೈ ಚಂದ್ರು ಸರ್ ಬೊಂಬಾಟ್ ಭೋಜನದಲ್ಲಿ ಹೇಳಿದ್ರು, ಆರಾಧ್ಯ ದೇವ್ರು ನೀವು ಅಂತ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಏನಂದ್ರೆ ಒಂಥರ ಹೇಗ್ ಬಂತು ಅಂದ್ರೆ, ಫಸ್ಟ್ ಮೊದಲು ಬಂದಾಗ ಒಂದಿಷ್ಟು ಫ್ರೆಂಡ್ಸ್ಗಳು ಬಂದ್ರು. ಸೊ ಫ್ರೆಂಡ್ಸ್ಗಳು ಬಂದು ನಮ್ಮ ಮನೇಲಿ ಇದ್ದು ಅತಿಥ್ಯ ತಗೊಂಡು ಹೋದಾಗ, ಅವ್ರು ವಾಪಸ್ ಹೋದಾಗ ಅವ್ರ ಸರ್ಕಲ್ ಅಲ್ಲಿ ನೀವು ಲಾಸ್ ಏಂಜಲಸ್ ಹೋದ್ರೆ ಇವ್ರ ಮನೆಗೆ ಹೋಗ್ಲೇಬೇಕು ಮರಿಬೇಡಿ ಅಂತ ಹೇಳಿದ್ರು. ಎಲ್ರು ಹೋಗ್ ಮುಂಚೆ ನನಗೆ ಫೋನ್ ಮಾಡೋರು, ಸರ್ ಬರ್ತಾ ಇದ್ದೀನಿ ಅಂತ, ಬನ್ನಿ ನಮ್ಮ ಮನೆಗೆ ಬನ್ನಿ ಇದ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ ನಾನು ಅವ್ರಿಗೆ. ಸೊ ಆತರ ಎಲ್ಲ ನಂಗೆ ಅಲ್ಲಿ ಒಂದಕ್ಕೊಂದು ಈಗ ಅಂಟ್ಕೊಂಡು ಒಬ್ಬೊಬ್ರು ಹೋಗಿ ಒಂದ್ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಚಿಕ್ಕ ಮನೆ ಅಂದ್ರೆ ಒಂದು 4 ಬೆಡ್ರೂಮ್ ಮನೆ ಇದೆ, 15 ಜನ ಇದ್ರು ನಮ್ಮ ಮನೆಯಲ್ಲಿ ಆರ್ಟಿಸ್ಟ್ಗಳು ಒಂದೇ ಸರಿ. ಆಕ್ಚುಲಿ ಮನೆ ಅಕ್ಕಪಕ್ಕದ ಮನೆ ಹತ್ರ ಹೇಳ್ಕೊಂಡಿದ್ದೆ ಅಲ್ಲಿಗೆ ಮಲ್ಕೊಳ್ಳಿಕ್ ಹೋಗ್ತಾರೆ ಅಂತ. ಒಬ್ರು ಹೋಗ್ಲಿಲ್ಲ, ಎಲ್ಲ ಇಲ್ಲೇ ಅಳತೆ ಹೊಡ್ಕೊಂಡು ಇಲ್ಲೇ ಸಂಗೀತಗಳು ಹೇಳ್ಕೊಂಡು. ಏನ್ ಚೆನ್ನಾಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು. ಎಲ್ಲ ಸಂಗೀತ ಬೆಳಗಾಗೆದ್ದು ಹಾಡೋಕೆ ಶುರು ಮಾಡ್ಬಿಡೋರು. ನಮ್ಗೋ ಸಂಗೀತ. ನಿಮ್ ತರ ಲೈವ್ಲಿ ಪರ್ಸನ್ ಇದ್ರೆ ದಿನಾನು ಸಂಗೀತ, ಅವರೇ ಅಡಿಗೆ ಮಾಡೋರು. ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಆರಾಮಾಗಿ ಕೂತಿದ್ವು ನಾವೆಲ್ಲ. ಆರಾಮಾಗಿ ಏನ್ ಡ್ಯಾನ್ಸ್ ಗಳು ಮಾಡ್ಕೊಂಡು ಕೂತ್ಕೊಂಡು ಅಟ್ಟೆ ಹೊಡಿತಿದ್ವಿ. ಅವ್ರುಗಳೇ ಅಡಿಗೆ ಮಾಡೋರು ಕೂತ್ಕೊಂಡು. ಬನ್ನಿ ಸರ್ ನೀವು ಕೂತ್ಕೊಳ್ಳಿ, ಬೇಡಿ ಆ ಮೇಡಮ್ ವಿದ್ದಿಗೆ ನೀವು ಕೂತ್ಕೊಂಡು ಬನ್ನಿ ನಾ ಮಾಡ್ತೀನಿ ಅಂತ ಅವರೇ ಹೋಗಿ ಅಡಿಗೆ ಮನೆಗೆ ಹೋಗಿ ಎಲ್ಲಿ ಕೇಳ್ಕೊಂಡು ಅವರೇ ಅಡಿಗೆ ಮಾಡೋರು. ಸೊ ಈ ತರ ನಮ್ಗೇನು ತೊಂದರೆನೇ ಆಗ್ತಿರ್ಲಿಲ್ಲ. 15 ಜನ ಇದ್ರು ನಮ್ಗೆ ಏನು, ಅವ್ರಿಗೆ ಪಾಪ ಹೇಳ್ತಾ ಇದ್ದೆ, ಇದ್ದಿದ್ದು 2-3 ಬಾತ್ರೂಮ್, ಆ 3 ಬಾತ್ರೂಮ್ ಮಾಡ್ಕೋಬೇಕು ಅಂತ. ಸೊ ಅದಕ್ಕೆ ಅವರು ಓಕೆ ಸರ್ ನೋ ಪ್ರಾಬ್ಲಮ್ ಅಂತ ಆರಾಮಾಗಿದ್ರು. ಡ್ರಾಮಾಗಳು, ಕಾನ್ಸರ್ಟ್ಸ್, ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದಿರಾ. ಮುಖ್ಯಮಂತ್ರಿ ಅಂತ ನಾಟಕ, ನಾನಾದ್ರೆ ನೀನೇನಾ ಅಂತ ಒಂದು, ಈ ಎಲ್ಲಾ ನಾಟಕಗಳು ನಿಮ್ಗೆ ಏನ್ ಖುಷಿ ಕೊಡ್ತು ಅಂತ? ನಾಟಕನ ನೀವು ಸ್ಟೇಜ್ ಮೇಲೆ ಮಾಡಿದಾಗ ಅದ್ ಕೊಡೋದು ಖುಷಿನೇ ಬೇರೆ. ಸ್ಟೇಜ್ ಮೇಲೆ ನೀವ್ ಹೇಳ್ತಿಲ್ಲ ಅದನ್ನ ನೀವು ಮಾಡಿ ಎಲ್ಲರದನ್ನ ನೀವು ಇದನ್ನ ತಗೋತಿರಲ್ಲ. ಸೊ ಚಪ್ಪಾಳೆ ಗಿಟ್ಸ್ಕೊತಿರಲ್ಲ, ಆ ಚಪ್ಪಾಳೆ ಗಿಟ್ಸ್ದಾಗ ಸಿಗುವಂತಹ ಸುಖ ನೀವ್ ಯಾವ ದುಡ್ಡು ಕೊಟ್ರು ಬರಲ್ಲ, ಯಾವ ಆಸ್ತಿ ಕೊಟ್ರು ಬರಲ್ಲ. ಅದು ಯಾವ್ದೇ ಏನ್ ಕೊಟ್ರು ಬರದೇ ಇರುವಂತಹ ಸುಖ. ಸ್ಟೇಜ್ ಮೇಲೆ ವಲಿಸ್ತರ್ ಇದ್ದು 4 ಜನ ಸಿಲ್ಲಿ ಹೊಡಿತಾ ಇದ್ರೆ ಏನ್ ಗಮ್ಮತ್ಗಿಂತ ಹೆಚ್ಚಾಗಿ ನಮಗಾಗುವಂತಹ ಒಂದು ಸಂತೋಷ ಇನ್ಯಾವ್ದು ಬೇರೆ ಇರಲ್ಲ ಅಲ್ವಾ. ಅದು ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಆ ರೀತಿ ಒಂದು ಅನುಭವ ಅಷ್ಟೇ, ಇನ್ನೇನ್ ಯಾವುದೇ ಒಂದು ಗರ್ವ ಅವೆಲ್ಲ ಏನಿಲ್ಲ ನನಗೆ ಏನ್ ಮಾಮೂಲು ಆಸ್ ಯೂಶುವಲ್ ಎಲ್ರಿಗೂ ಮಾಡೋದೇ ಆಗತ್ತೆ. ಬಟ್ ಆ ಟೈಮಲ್ಲಿ ಬರುತ್ತಲ್ಲ, ಆ ಟೈಮಲ್ಲಿ ಬರುವ ಒಂದು ಸುಖ, ಒಂದು ಮನಸ್ಸಿನ ನೆಮ್ಮದಿ ಇದೆಯಲ್ಲ, ಅದು ಬೇರೆ. ಸೊ ನೀವು ಹಲವಾರು ವರ್ಕ್ಶಾಪ್ಸ್ ನ ಮಾಡಿದೀರಾ. ಯಾರ್ ಜೊತೆ? ನಾಗಭರಣ ಸರ್ ಜೊತೆ, ಜಯಶ್ರೀ ಮೇಡಮ್ ಜೊತೆ, ಟಿ.ಎನ್. ಸೀತಾರಾಮ್ ಸರ್ ಜೊತೆ, ಚಂದ್ರು ಸರ್ ಜೊತೆ. ಹೆಂಗಾಯ್ತು ಈ ಅನುಭವ ಎಲ್ಲ ಅಂತ? ಒಂದು ರೀತಿ ನಮಗೆಲ್ಲ ತುಂಬಾ ಹಳೆ ಫ್ರೆಂಡ್ಸ್ ಅಂದ್ರೆ ಸ್ನೇಹಿತರು ಎಲ್ಲ. ಜಯಶ್ರೀ ಅವ್ರ ಜೊತೆ ನಾಟಕ ಆಡಿದ್ದೀನಿ, ನಾನು ನಾಗಭರಣ ಜೊತೆ ನಾಟಕ ಆಡಿದ್ದೀನಿ, ಟಿ.ಎನ್. ಸೀತಾರಾಮ್ ಅವ್ರ ಜೊತೆ ಈ ತರ ಹರಟೆಗಳು ಹೊಡ್ಕೊಂಡು. ಅವರ ಪರಿಚಯ ಮುಂಚೆ ಇದ್ರು ಸಹ ಅವ್ರು ತುಂಬಾ ಹತ್ರ ಆಗಿದ್ದು ಇದ್ರೆ ಅಮೆರಿಕ ಬಂದ್ಮೇಲೆ ಅವ್ರಿಗೆ ಅವರ ಮಗಳನ್ನ ನನ್ನ ಅಕ್ಕನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ದಾಯ್ತು. ಸೊ ಅಂದ್ರೆ ಸಂಬಂಧನೂ ಕಟ್ಟಿದ್ದಾಯ್ತು. ಸೊ ಆತರ. ಸೊ ಹಾಗೆ ಅವರು ಆರಾಮಿತ್ರ ಅವ್ರು ಬರ್ತಾ ಇದ್ರು, ಆಮೇಲೆ ಕೃಷ್ಣೇಗೌಡರು ಬರ್ತಾ ಇದ್ರು ಮನೆಗೆ, ಮಾರ್ಗಟ್ಟೆ ಇರೋರು. ಸೊ ಅವಾಗ ಹರಟೆ ಹೊಡಿತಿದ್ವಲ್ಲ, ಯಾವುದೇ ಒಂದು ದೃಷ್ಟಿ ಅಥವಾ ಯಾವುದೇ ಒಂದು ಇರ್ತಿರ್ಲಿಲ್ಲ.
ಏನೋ ಒಂದು ಮಾತೊಂದು ಹರಟೆ ಶುರುವಾದ್ರೆ ಸಾಕು, ಅದ್ರ ಬಗ್ಗೆ ಇರೋ ಜ್ಞಾನ ಎಲ್ಲ ಹೊರಗೆ ಬರ್ತಾ ಇರ್ತಾವೆ ಅವ್ರ ಜೊತೆ ಕೂತ್ಕೊಂಡು ಹರಟೆ ಹೊಡೆಯೋದೇ ಒಂದು ದೊಡ್ಡ ಒಂದು ಅದೃಷ್ಟ ಅಷ್ಟೇ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಎಲ್ರಿಗೂ, ನಮ್ಮ ಮನೆ ಪಾವನವಾಯಿತು ಅಂತ. ಪಾವನವಾಯಿತು ನಮ್ಮ ಮನೆ ಇವರೆಲ್ಲರ ಆಗಮನದಿಂದ ಅಂತ ಹೇಳ್ಬಿಟ್ಟು. ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ಒಂದು ಲಿಸ್ಟ್ ಮಾಡಿದ್ರೆ ಒಂದಿಷ್ಟು ಬಸ್. ನಾವೀಗ ಹೇಳ್ಬೇಕು, ಪಾವನವಾಯ್ತು ನಮ್ಮ ಚಾನೆಲ್ ನಿಮ್ಮ ಸಂದರ್ಶನದಿಂದ ಅಂತ. ನಮ್ದು ಏನ್ರಿ ಆರ್ಡಿನರಿ ಮನುಷ್ಯ, ನಾನು ಆರಾಮಾಗಿರೋನು, ನಗುತ್ತಾ ಇರೋನು. ಏನೋ ಇದರಲ್ಲಿ ನಮಗೆ ಏನ್ ಬೇಕು ಅಂತಂದ್ರೆ ನಗು ಇರ್ಬೇಕು, ಖುಷಿ ಇರ್ಬೇಕು, ಜೀವನ ನಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಸರ್ ನಿಮ್ದು. ಸೊ ರಂಗಧ್ವನಿ ಗ್ರೂಪ್ ಮಾಡ್ಬಿಟ್ಟು ಹಲವಾರು ಜನರನ್ನ ಒಗ್ಗೂಡಿಸಿ ನಾಟಕಗಳು, ಥಿಯೇಟರ್ ಅನ್ನೋ ಕಾನ್ಸೆಪ್ಟ್ ಅನ್ನೇ ತಂದ್ರಿ. ಸೊ ಇದೆಲ್ಲ ಮಾಡ್ಬೇಕು ಅನ್ನೋದು ಹೇಗ್ ಸಾಧ್ಯ ಆಯ್ತು? ಅಂಡ್ ಈ ಸ್ಟೇಜ್ ಪರ್ಫಾರ್ಮೆನ್ಸ್ ನ ಸಮ್ಮೇಳನ ಮಾಡಿದಿರಲ್ವಾ 2000ರಿಂದ 2025 ತನಕನೂ ಕೂಡ ನಡೀತಾ ಇದೆ, ಇನ್ನೂ ಕೂಡ ಮುಂದುವರಿತಾ ಇದೆ. ಸೊ ಇದ್ರ ಕತೆ ನಾಟಕಗಳನ್ನ ನಂದು ಒಬ್ರಿಂದ ಸಕ್ಸಸ್ ಆಗಲ್ಲ ರೀ, ಅದು ಯಾವತ್ತೂ. ಆಗೋದೆಲ್ಲ ಗುಂಪಿಂದ. ಎಲ್ಲಾರು ಹೇಳಿದ್ನಲ್ಲ, ಇವನ್ ಒಂದ್ ಸಣ್ಣ ಪಾತ್ರ ಮಾಡ್ತಾನಲ್ಲ ಅವನು ಮಾಡ್ಬೇಕು, ನಾಟಕದಿಂದ ಮಾಡ್ಬೇಕು. ಇದರಿಂದನೇ ನಮಗೊಂದ್ಸರಿ ಯಾವಾಗ್ಲೂ ಇಂಡಿಯಾದಲ್ಲಿ ಹೋಗಿ ನಾಟಕ ಮಾಡ್ಬೇಕು ಅಂತ ಒಂದು ಹುಚ್ಚಿಡಿತು ಇವ್ರನ್ನೆಲ್ಲ ಕರ್ಕೊಂಡೋಗಿ. ಸೊ ಒಂದ್ಸರಿ ಇಂಡಿಯಾದಲ್ಲಿ ಇಲ್ಲಿಂದ ಒಂದು ಟ್ರೂಪ್ ಕರ್ಕೊಂಡು ಹೋದೆ, ಒಂದು ಫುಲ್ ಟ್ರೂಪ್, ನಾಟ್ ಒಂದು ಒಬ್ರಿಬ್ರಲ್ಲ, ಫುಲ್ ಟ್ರೂಪ್ ಕರ್ಕೊಂಡು ಹೋದೆ. ಒಂದು ಟ್ರೂಪ್ ಕರ್ಕೊಂಡೋಗಿ 2 ನಾಟಕಗಳನ್ನ ಆಡಿಸ್ಕೊಂಡು, ಒಂದು ಮೈಸೂರಲ್ಲಿ ಒಂದು ನಾಟಕ, ಮೈಸೂರಿನಲ್ಲಿ ಒಂದು ಶೋ, ಬೆಂಗಳೂರಿನಲ್ಲಿ 2 ಶೋ ನಾಟಕ ಮಾಡಿದೆ. ಸೊ ಮೈಸೂರಲ್ಲಿ ಸೂಪರ್ ಹಿಟ್. ಸೊ ಬೆಂಗಳೂರಿನಲ್ಲಿ ನಾಟಕ ಮಾಡಿದಾಗ ಬೆಂಗಳೂರು ನಾಟಕಗಳು ಇಲ್ಲಿಂದಾನೆ ಎಲ್ಲರೂ ಬಂದಿದ್ರು ಪಾಪ, ಎಲ್ಲ ಸಹಕಾರ ಕೊಟ್ಟರು. ಬಂದು ಅವ್ರವ್ರ ಖರ್ಚು ಹಾಕೊಂಡ್ ಬಂದು ಅವರೇ ನಾಟಕ ಮಾಡಿ ಮತ್ತೆ ವಾಪಸ್ ಬಂದ್ರು. ಸರ್ ಯಾವ ನಾಟಕ ಅಂತ ಕೇಳ್ಬೋದಾ? ಕರ್ಣಗಳು ಇಂಪಾಗತ್ತೆ. ಅಲ್ಲಿ ನಾಡಿದ್ದು ಇದು ಹಾಲಿವುಡ್ ನಲ್ಲಿ ಯಮ ಅಂತ ಒಂದು ನಾಟಕ ಆಡಿದ್ವು. ಆಮೇಲೆ 2ನೇ ನಾಟಕ ತಿರುಗೇಟು ಅಂತ ಹೇಳ್ಬಿಟ್ಟು ಜೇಮ್ಸ್ ಹಾರ್ಡ್ಲಿ ಚೇಸ್ದು ಒಂದು ನಾಟಕನ ನಾನು ಟ್ರಾನ್ಸ್ಲೇಟ್ ಮಾಡಿ ನಾಟಕ ಮಾಡಿದ್ದೆ, ಆಯ್ತಾ. ಸೊ ಅವಾಗ ಏನು ಹುಡುಕಿತ್ತು, ನಡ್ಕೊಂಡು ಹೋದೆ. ಈಗ ಹೇಗಿತ್ತು ಪ್ರತಿಕ್ರಿಯೆ, ಹೇಗಿತ್ತು ಸರ್ ಹಾಲಿವುಡ್ ನಲ್ಲಿ ಯಮನ್? ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗ್ ಬಂತು. ಅಲ್ಲೆಲ್ಲ ತುಂಬಾ ಬಹಳ ಜನ ಲೈಕ್ ಮಾಡಿದ್ರು, ಬಹಳ ಚೆನ್ನಾಗಿತ್ತು, ಲೈಕ್ ಮಾಡಿದ್ರು. ಅಲ್ಲಿ ಮೈಸೂರಿನಲ್ಲಿ ಪಾಪ ಇವರು ಮಂಡ್ಯ ರಮೇಶ್ ಅವರು ಬಹಳ ಹೆಲ್ಪ್ ಮಾಡಿದ್ರು, ಅವ್ರದ್ದೊಂದು ಅವರೆಲ್ಲ ಹೆಲ್ಪ್ ಮಾಡಿದ್ರು. ಅಲ್ಲೂ 2 ನಾಟಕಗಳನ್ನು ಮಾಡಿಸಿದ್ವು, ತುಂಬಾ ಬಹಳ ಇದಾಗಿ ನಡೀತು. ಸೊ ಅಲ್ಲಿಂದ ಸೊ ದಟ್ಸ್ ಆಲ್. ಇನ್ನೂ ಅದೊಂಥರ ಮೆಮೊರಿ ಹಾಗೆ ಇದೆ ನಮ್ಗೆ, ಅದೊಂಥರ ಮೈಲ್ಗಲ್ಲಿದ್ದ ಹಾಗೆ ಅದ್ ನಡ್ಕೊಂಡು ಹೋಗ್ತದೆ. ಸೊ ಕರ್ನಾಟಕ ಕಲ್ಚರಲ್ ಅಸೋಸಿಯೇಷನ್ USA ಲಾಸ್ ಏಂಜಲೀಸ್ ಮುಖಾಂತರ ಕ್ಯಾಲಿಫೋರ್ನಿಯಾ ಮತ್ತು ಹಲವಾರು ಜಾಗಗಳಲ್ಲಿ ನೀವು ಪರ್ಫಾರ್ಮ್ ಮಾಡ್ಸಿದಿರಾ. ಈ ಖುಷಿನ ಹಂಚ್ಕೊಳ್ಳಿ ಅಂದ್ರೆ ಏನ್ ಹೇಳ್ಬೋದು ನೀವು? ಖುಷಿನೇ, ಇನ್ನೂ ಪಾಪ ಇನ್ನೂ ಮಾಡ್ಬೇಕು ಅಂತ ಆಸೆ. ಏನಾಗುತ್ತೆ ಅಂದ್ರೆ ಈಗ ಬೇರೆ ಬೇರೆ ಸಂಘಗಳಲ್ಲಿ ಹೋಗಿ ಮಾಡ್ಬೇಕು ಅಂತ, ಅದು ಅಂತ ಎಂಥೂಸಿಯಾಸಮ್ ಈಗಿನ ಹೊಸ ಇವ್ರುಗಳಿಗೆ ಬರ್ಬೇಕು. ಯಾಕೆಂದ್ರೆ ಹೇಳ್ತೀನಿ ಕೇಳಿ, ನಾವು ಹೋಗ್ತಾ ಇದ್ದಿದ್ದು ಶುಕ್ರವಾರ ಏನೋ ಎಲ್ಲಾ ಕಡೆ ಹೋಗ್ತಾ ಇದ್ವು. ಶಿಕಾಗೋ, ನಿಮ್ಮ ಅಟ್ಲಾಂಟಾದಲ್ಲೂ ಬಂದಾಡಿದೀವಿ, ಫ್ಲೋರಿಡಾದಲ್ಲಿ, ನ್ಯೂ ಜೆರ್ಸಿನಲ್ಲಿ, ಟೆಕ್ಸಸ್ ಇದನ್ನಲ್ಲಿ ಮಾಡಿದೀವಿ, ಹ್ಯೂಸ್ಟನ್ ಅಲ್ಲಿ ಮಾಡಿದೀವಿ. ನಾಟಕಗಳನ್ನ ಎಲ್ಲಿ ಮಾಡ್ಬೇಕಾದ್ರೂ ಸಿಯಾಟಲ್ಗೂ ಕರ್ಕೊಂಡು ಹೋಗಿದೀವಿ ನಾಟಕಗಳನ್ನ. ಶುಕ್ರವಾರ ನೈಟ್ ಹೊರಡ್ತಾ ಇದ್ವಿ ಇಲ್ಲಿಂದ. ಸೊ ಹೋಗಿ ಅರೌಂಡ್ ಬೆಳಗ್ಗೆ ಹೊತ್ತಿಗೆ ಎಲ್ಲರೂ ಸೇರ್ಕೊಂಡ್ಬಿಡ್ತಾ ಇದ್ವಿ ಅಲ್ಲಿಗೆ. ಸೊ ಬೆಳಗ್ಗೆ ಹೊತ್ತು ಶುರು ಮಾಡಿದ್ರೆ ಅವತ್ತಿನ ದಿವಸ ಒಂದು ನಾಟಕ ಶನಿವಾರ, ಅದ್ರ ನೆಕ್ಸ್ಟ್ ಡೇ ಇನ್ನೊಂದು ನಾಟಕ ಸುತ್ತಮುತ್ತ ಇರುವಂತ ಕನ್ನಡ ಸಂಘದಲ್ಲಿ ಯಾವ್ದಾರು ಒಂದ್ರಲ್ಲಿ ಅದಕ್ಕೆ ಹಾಕೋತದ್ದು. 2 ನಾಟಕಗಳನ್ನು ಪೂರೈಸ್ಕೊಂಡು ಅವತ್ ರಾತ್ರಿ ಮತ್ತೆ ಫ್ಲೈಟ್ ಹತ್ತಿ ವಾಪಸ್ ಬರ್ತಾ ಇದ್ವು. ಬೋರ್ ಆಗ್ತಿರ್ಲಿಲ್ವಾ ನಿಮ್ಗೆ? ಫ್ರಸ್ಟ್ರೇಷನ್ ಬರ್ತಿಲ್ವಾ? ಜಿಗುಪ್ಸೆ, ಓ ಎಷ್ಟಪ್ಪ ಬಣ್ಣ ಹಚ್ಬೇಕು ಮುಖಕ್ಕೆ, ಎಷ್ಟಪ್ಪ ಇದ್ ಮಾಡ್ಬೇಕು? ನಾಟಕ ಮಾಡ್ಬೇಕು ಅಂದ್ರೆ ಎಂಥೂಸಿಯಾಸಮ್ ಜಾಸ್ತಿ ಇನ್ನು ನಮ್ಗೆ. ಸೊ ಎಲ್ರು ಅಷ್ಟೇ, ನಾನು ಒಬ್ನೇ ಅಲ್ಲ, ಟ್ರೂಪಲ್ಲಿ ಇರೋರು ಎಲ್ರು ಅಷ್ಟೇ, ಎಲ್ರು ಖುಷಿಯಾಗಿ ಬರೋರು, ಎಲ್ರು ತುಂಬಾ ಖುಷಿ ಎಲ್ರಿಗೂ ಬರೋಕೆ. ಆಮೇಲೆ ಇಷ್ಟಾಗಿ ಮತ್ತೆ ಮಂಡೇ ಮಾರ್ನಿಂಗ್ ಅವ್ರ ಕೆಲ್ಸಕ್ಕೆ ಹೋಗ್ಲೇಬೇಕಲ್ಲ, ಸೊ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಎಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ರು. ಸೊ ಬಟ್ ಬಾರಿ ಒಂಥರ ಏನೋ ಖುಷಿ ಆಗ್ತಿತ್ತು ನಾಟಕ ಮಾಡೋದ್ರಲ್ಲಿ, ಎನರ್ಜಿ ಇರ್ತಾ ಇತ್ತು, ಹೋಗ್ತಾ ಇತ್ತು. ಈ ನಾಟಕದ ಡೈಲಾಗ್ಗಳು ಹೇಳಿ ಹೇಳಿ ಮನೆಯಲ್ಲಿ ಹೆಂಡತಿ ಕೇಳಿದಾಗ ಅದೇ ಡೈಲಾಗ್ ಬಂದಾಗ ಹೇಗಿತ್ತು ರಿಯಾಕ್ಷನ್? ನಾಟಕ ತರ ಮಾತಾಡ್ಬೇಡಿಲ್ಲ ಬೈತಿರ್ತಾಳ ನಾನು ಹೆಂಡತಿ. ಹೌದಾ? ಸೂಪರ್. ಓ ಕಲ್ಪನಾ ತರ ಏನು ಅಂದ್ರೆ ನೀವು ಮಾತಾಡಲ್ವೇ ಅಂತ ಕೇಳಲ್ಲ ಅವರು. ಸೊ ಆಲ್ ಮೈ ಕಾಂಟ್ರಿಬ್ಯೂಷನ್ ಗೋಸ್ ಟು ಕಮ್ಯುನಿಟಿ ಡೆವಲಪ್ಮೆಂಟ್ ಅನ್ನೋ ಒಂದು ಸ್ಟೇಟ್ಮೆಂಟ್ ನಿಮ್ಮಿಂದ ಬರುತ್ತೆ. ಸೊ ಈ ಥಾಟ್ ಯಾಕೆ, ಅಂಡ್ ಇದರಿಂದ ಏನೇನು ಬದಲಾವಣೆಗಳಾಯ್ತು ಸರ್? ಏನಂದ್ರೆ ಕಮ್ಯುನಿಟಿ ಡೆವಲಪ್, ಇದು ಎಲ್ಲದೂ ಕಮ್ಯುನಿಟಿ ಡೆವಲಪ್ಮೆಂಟ್ ರೀ. ಇವಾಗ ನಾಟಕ ಆಡೋದಕ್ಕಿಂತ ನಾಟಕ ರಿಹರ್ಸಲ್ ಟೈಮ್ ಇದೆಯಲ್ಲ, ದಟ್ ಇಸ್ ದ ಬೆಸ್ಟ್ ಟೈಮ್. ಈಗ ನಾಟಕ ಆಡ್ಬೇಕು ಅಂದ್ರೆ ಇವಾಗ ನಾವೊಂದು 40 ಜನ ಸೇರ್ಕೊಂಡ್ರೆ ಎವ್ರಿ ಟೈಮ್ ಒಂದು 25-30 ಜನ ಸೇರ್ಕೊತಾ ಇದ್ವು ನಾಟಕಕ್ಕೆ ಅಂತ ಇಟ್ಕೊಳ್ಳಿ, ಅಥವಾ 40 ಜನ ವೀಕೆಂಡ್ಸ್ ಸೇರ್ಕೊಂಡ್ರೆ ಅವ್ರವರೇ ಅಡಿಗೆಗಳನ್ನು ಮಾಡ್ಕೊಂಡ್ ಬರೋರು. ನಾವೊಂದು ಅಡಿಗೆ
ಎಲ್ಲ ಹ, ಮಾಡೋರು, ಕೂತ್ಕೊಂಡು ಖುಷಿಯಾಗಿ ಮಾತಾಡೋರು. ಎಷ್ಟೋ ಜನ ಫ್ರೆಂಡ್ಸ್‌ಗಳಾದ್ರು, ತುಂಬಾ ಜನ. ಎಷ್ಟೋ ಜನ ಹ್ಮ್, ಗೊತ್ತಿಲ್ದಿರೋರೆಲ್ಲ ಹ್ಮ್, ಇದ್ರು ಅದನ್ನೆಲ್ಲ. ಅವ್ರುಗಳೆಲ್ಲ ಫ್ರೆಂಡ್ಸ್‌ಗಳಾದ್ರು. ಸೊ ಬೆಳೀತಲ್ವಾ ಡೆವಲಪ್‌ಮೆಂಟ್. ಸೊ ಹ್ಮ್, ಈಗ ನೋಡಿ ಹ್ಮ್, ಒಂದ್ಸರಿ ಒಂದ್ ನಾಟಕ ಆಡಿದ್ರೆ ಒಂದ್ 40 ಫ್ಯಾಮಿಲಿ ಒಂಥರ ಕ್ಲೋಸ್ ಆಯ್ತು. ಹೀಗೆ. ಸೊ ಇನ್ನೊಂದ್ ಸರಿ ಹ್ಮ್, ಮಾಡಿದಾಗ ಇನ್ನೊಂದ್ 25 ಫ್ಯಾಮಿಲಿ ಎಕ್ಸ್ಟ್ರಾ ಆಗತ್ತೆ. ಆ ತರ ಹೀಗೆ ಹ್ಮ್. ಒಂದೇ ಸರಿ ಎಲ್ಲ ನಾಟಕಗಳು ನೆಟ್ವರ್ಕಿಂಗ್ ಚೆನ್ನಾಗಾಯ್ತು, ಸಮೂಹನೇ ನೆಟ್ವರ್ಕಿಂಗ್ ಚೆನ್ನಾಗಾಯ್ತು. ನೆಟ್ವರ್ಕಿಂಗ್ ಹ್ಮ್, ಚೆನ್ನಾಗಾಯ್ತು. ಅವರ ಹ್ಮ್, ಅವ್ರಿಗೂ ಒಂಥರ ಜೊತೆಲಿ ಸೇರ್ಕೊಂಡು ವೀಕೆಂಡ್ ಅಲ್ಲಿ ಬಂದು ಇದನ್ನ ಆಡುವಾಗ ಆ, ಪಾಟ್ಲಕ್ ಮಾಡ್ಕೊಂಡು ಊಟ ಮಾಡ್ಕೊಳ್ಳೋದಾಗ್ಲಿ, ಚೆನ್ನಾಗಿ ಹ್ಮ್. ನಾಟಕದ ಪ್ರಾಕ್ಟೀಸ್ ಸ್ವಲ್ಪ ಕಷ್ಟ ಇರ್ತಿತ್ತು, ಬಟ್ ಆದ್ರೂ ಸ್ವಲ್ಪ ಖುಷಿಯಾಗಿ ಮಾಡೋದು ಬಂದು. ಸರ್ ವಲೀಶ್ ಸರ್ ಇಷ್ಟೇ ಅಲ್ಲ, ಕತೆಗಾರ ಸರ್ ನೀವು. ಎಷ್ಟು ಕತೆಗಳು ಬರ್ದಿದ್ದೀರಾ! ಪಾಪ ಅಂತೆ, ಚಿಕ್ಕೇರಿ ಅಂತೆ, ರಂಗು ಮಾಮ, ನೆಮ್ಮದಿ. ಏನ್ ಸರ್ ಇದು, ಒಂದೊಂದ್ ಹೆಸರು ಒಂದೊಂದ್ ಮುತ್ತು ರತ್ನ ತರ ಇದೆ. ಸೊ ಏನ್ ಕತೆ ಸರ್ ಇದು, ನಿಮ್ ಕತೆಗಳ ಜೊತೆ? ಕಥೆಗಳನ್ನ ಬರೆಯೋ ಅಭ್ಯಾಸ ಇದ್ದಾಗ ನಾನು ಕರ್ನಾಟಕ ಹ್ಮ್, ಸಾಹಿತ್ಯ ರಂಗ ಅಂತ ಒಂದು ಸಂಸ್ಥೆ ಇದೆ, ಸಾಹಿತ್ಯಕ್ಕೋಸ್ಕರ ಹ್ಮ್, ಡೆಡಿಕೇಟೆಡ್ ಅದು. ಅದರಲ್ಲಿ ನಾನು ಹ್ಮ್, 6 ವರ್ಷ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ ಅಲ್ಲಿ. ಸೊ ಕತೆ ಹುಚ್ಚಿಟ್ಕೊಂಡು ಅವಾಗ ಸ್ವಲ್ಪ ಕಥೆಗಳು ಬರೆಯಕ್ಕೆ ಶುರು ಮಾಡಿದ್ದೆ. ಈಗ ನಿಂತೋಗ್ಬಿಟ್ಟಿದೆ. ಹ್ಮ್, ಈಗ ಬರೀ ನಾಟಕದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಾನು ಕಥೆಗಳನ್ನ ಹ್ಮ್, ಬಿಟ್ಟು ಹೋಗ್ಬಿಟ್ಟಿದೆ. ನಾಟಕಗಳನ್ನ ಹ್ಮ್, ಟ್ರಾನ್ಸ್ಲೇಟ್ ಮಾಡ್ತಿದ್ದೀನಿ, ಈಗ ಬಿಟ್ಟಿದ್ದೀನಿ. ಕಥೆಗಳು ಬಿಟ್ಟು ಹ್ಮ್, ಹೋಗಿದೆ. ಸೊ ಅದನ್ನ ಹ್ಮ್. ಮತ್ತೆ ಈಗ ರಿಟೈರ್ಡ್ ಆದ್ಮೇಲೆ ಅದನ್ನು ಹಚ್ಕೋಬೇಕೀಗ. ಸೊ ಅದನ್ನ ಆ ಕಥೆಗಳನ್ನ ಸೂಪರ್ ಹಚ್ಕೋಬೇಕು. ಸರ್. ಸರ್ ಡೈರೆಕ್ಷನ್ ಕಷ್ಟ ಆಗತ್ತಾ, ಆಕ್ಟಿಂಗ್ ಕಷ್ಟ ಆಗತ್ತಾ ಸರ್ ನಿಮ್ಗೆ? ನನಗೆ ಯಾವ್ದು ಕಷ್ಟ ಅಂತ ಅನ್ಸಲ್ಲ ರೀ. ಯಾವ್ದು ಆತರ ಏನ್ ಕಷ್ಟ ಅನ್ಸಲ್ಲ. ಆತರ ಕಂಪ್ಯಾರಿಟಿವ್ಲಿ ಹೇಳ್ಬೇಕು ಅಂತಂದ್ರೆ ಆಕ್ಟಿಂಗೇ ಕಷ್ಟ. ಅದು ಕಂಪೇರ್ ಹೌದಾ? ಮಾಡಲ್ವಾ. ಹ್ಮ್, ಸೊ ಹ್ಮ್, ಡೈರೆಕ್ಷನ್ ಅಷ್ಟ್ ಕಷ್ಟ ಆಗ್ಲಿಕ್ಕಿಲ್ಲ. ಬೇಕಾದ್ರೆ ಇನ್ನೊಬ್ರಿಗೆ ಹೇಳ್ಕೊಡ್ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಅವಾಗ ಮಾಡ್ಬಿಡ್ತೀವಿ. ಯಾಕಂದ್ರೆ ಸ್ಟೇಜ್ ಜನ ಇರಲ್ವಲ್ಲ ಮುಂದೆ. ನಮ್ಗೆ ಡೈರೆಕ್ಟ್ ನಾಟಕಗಳಲ್ಲಿ ಆಗಲ್ವೇ. ನಾನೊಂದ್ಸರಿ ಮಾಡಿದ್ಮೇಲೆ ಆಗೋಯ್ತು. ಅದು ಏನ್ ಹ್ಮ್, ಪ್ರೆಸೆಂಟ್ ಕೊಡ್ತೀರೋ ಅದು ಆಗೋಯ್ತು ಸ್ಟೇಜ್ ಮೇಲೆ. ಆ ತರ ಇರುತ್ತೆ ಅದು. ಹ್ಮ್, ಸೊ ಅದರಿಂದ ಆ ರೀತಿ ಹ್ಮ್, ನೋಡಿದಾಗ ಬಟ್ ಅದು ನನಗೆ ಯಾವ್ದು ಕಷ್ಟ ಅನ್ಸಲ್ಲ. ನನಗೆ ಯಾವ್ದು ಕಷ್ಟ ಅನ್ಸಲ್ಲ. ಒಂದು ಯಾವಾಗ ನೀವು ಸ್ವಂತ ಇದರಿಂದ ಮಾಡ್ತೀರಾ ಎರಡನ್ನೂ, ಹ್ಮ್, ಯಾವ ಕೆಲಸ ಮಾಡ್ಬೇಕಾದ್ರುವೆ ನಿಮಗೆ ಬರ್ಬೇಕು ಮೈಯಲ್ಲಿ. ಅಂದ್ರೆ ಅದಕ್ಕೆ ತಿಂಡಿ ಇರ್ಬೇಕು. ಅದಕ್ಕೆ ಹೇಳ್ತಾರಲ್ಲ ಪ್ಯಾಷನ್ ಹ್ಮ್, ಅಂತಾರಲ್ಲ, ಹ್ಮ್, ಅದಿರ್ಬೇಕು. ಹ್ಮ್, ಅದಿದ್ರೆ ಹ್ಮ್. ಆಟೋಮೆಟಿಕ್ ಆಗಿ ಯಾವ್ದಕ್ಕೂ ಏನು ಕಷ್ಟ ಅನ್ಸಂಗಿಲ್ಲ ನಿಮ್ಗೆ ಅವಾಗ. ಸೊ ಹಾಲಿವುಡ್ ನಲ್ಲಿ ಯಮ, ಕಾಲ್ ಸೆಂಟರ್ ನಲ್ಲಿ ಯಮ, ಮತ್ತೆ ವೀಕೆಂಡ್ ಗಂಡ, ಇದ್ರಲ್ಲೆಲ್ಲದ್ರಲ್ಲೂ ತುಂಬಾನೇ ಪ್ರತಿಕ್ರಿಯೆ ಇರೋಂತ, ಒಂಥರ ಲೈಕ್ ಪಾಸಿಟಿವ್ ರೆಸ್ಪಾನ್ಸ್ ಬಂದಿರೋದು ಯಾವ್ದು ಸರ್ ಡ್ರಾಮಾ? ಇಲ್ಲಿಯ ಹ್ಮ್. ಜನತೆಯ ಜೀವನಕ್ಕೆ ತಕ್ಕಂತೆ ಬರೆದಂತಹ ನಾಟಕ ಅದು. ಸೊ ವೀಕೆಂಡ್ ಗಂಡ ಅಂತಂದಾಗ ನಿಮ್ ಹೆಂಡತಿ ಹೆಂಗ್ ರೆಸ್ಪಾಂಡ್ ಮಾಡಿದ್ರು ಅಂಡ್ ಬೇರೆ ಮಹಿಳೆಯರೆಲ್ಲ ಹೆಂಗ್ ರೆಸ್ಪಾಂಡ್ ಮಾಡಿದ್ರು? ಹೆಂಡತಿ ಅನುಭವಗಳನ್ನೇ ಅಲ್ಲಿ ಹಾಕಿದ್ದೀನಿ ಅದರಲ್ಲಿ. ಸೊ ಅದೇನೇ ಒಂದು ಎಪಿಸೋಡ್ ಮಾಡೋಣ ಹಾಗಾರೆ, ನಿಮ್ ಮನೆಯವ್ರದೇ ಒಂದು ಪಾಡ್ಕಾಸ್ಟ್ ಮಾಡೋಣ ಹಾಗಾರೆ. ಸೊ ಅವ್ರದ್ದು ಸೊ ಅನುಭವಗಳನ್ನೇ ಹಾಕಿರುವಂತ ಒಟ್ಟಾರೆ ನಗ್ಸೋದ್ ಬಿಟ್ಟು ಎಲ್ಲಾ ನಾಟಕದಲ್ಲೂ ಒಂದು ಸಂದೇಶ ಇರುತ್ತೆ ಅಂತ ಅನ್ಸುತ್ತೆ. ಸೊ ನಿಮ್ಮ ಅಭಿಪ್ರಾಯ? ಇದ್ದೇ ಇರ್ಬೇಕು. ನಾಟಕ ಅಂತಂದ್ಮೇಲೆ ನಾಟಕದಲ್ಲೂ ಸಂದೇಶ ಇರಲೇಬೇಕು. ಸೊ ಸಂದೇಶ ಹ್ಮ್, ಅಥವಾ ಏನೋ ತಿಳ್ಕೊಳ್ಳೋದು ಹ್ಮ್, ಇರ್ಬೇಕು. ಏನ್ ಆಗ್ತಿದೆ ಹ್ಮ್, ಅಥವಾ ಏನಾದ್ರು ಒಂದು ಅದನ್ನ ತಿಳ್ಕೊಳ್ಳುವಂತ ಸ್ಥಿತಿನೂ ಇದು ಇರುತ್ತೆ. ಇವಾಗ ಹ್ಮ್, ವೀಕೆಂಡ್ ಗಂಡದಲ್ಲಿ ನಾವು ಎಷ್ಟು ಕಷ್ಟ ಪಡ್ತೀವಿ ಬಂದು ಅಂದಾಗ. ಹೊಸದಾಗಿ ಬರ್ತಾರಲ್ಲ ಹ್ಮ್. H1 ತಗೊಂಡು. ಈಗ ಆ, ಈಗಿಲ್ಲ, ಮುಂಚೆ ಇದ್ದಾಗ H1 ಅಂದ್ರೆ ಬಾಡಿ ಶಾಪಿಂಗ್ ತರ. ಹ್ಮ್, ಆಗಿದ್ದಾಗ ಹ್ಮ್, ಎಷ್ಟು ಕಷ್ಟ ಇರ್ತಿತ್ತು ಅನ್ನೋದು ಒಂದು ಮರವಳಿಕೆ ಅಷ್ಟೇ. ಹೇಗ್ ಆಗ್ತಿತ್ತು ಅಂತ. ಹ್ಮ್, ಅಂದ್ರೆ ಹ್ಮ್, ಜನಗಳಿಗೆ ಗೊತ್ತಾಗ್ತಿತ್ತು. ಇದು ಆಗ್ತಿದ್ಯಪ್ಪ, ಇಷ್ಟು ಕಷ್ಟ ಪಡ್ತಾರ ಇವ್ರು H1 ತಗೊಂಡ್ ಬರೋರು ಅಂತ ಅನ್ನೋದು ಹ್ಮ್, ಇಂಪಾರ್ಟೆಂಟ್ ಹ್ಮ್. ವೀಕೆಂಡ್ ಆದ್ರೆ. ಸೊ ಅದಕ್ಕೆ ಜೆನ್ಸಿ ಮಕ್ಳದೊಂದ್ ಮಾಡಿ ಸರ್ ಡ್ರಾಮಾ. ಜೆನ್ಸಿ ಪೇರೆಂಟ್ಸ್ ಜೆನ್ಸಿ ಮಕ್ಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಂತ. ಅದೇ ಜೆನ್ಜಿ ಮಕ್ಕಳ ಕನ್ನಡ ಫಸ್ಟ್ ಬರ್ತಾ ಹೋಗ್ಬೇಕಲ್ಲ. ನಾವು ಬರೆಯೋ ಕನ್ನಡವೇ ಅರ್ಥವಾಗದೆ ಬಿಟ್ರೆ ನಾವೇನ್ ಬರದೇನ್ ಪ್ರಯೋಜನ ಸೊ ಅಂತ. ಮಕ್ಳಿಗೂ ಕೂಡ ಮಾಡ್ಸಿದೀರಾ ಗೋವಿನ ಕಥೆ ಅಂತ, ಕಿಂದರಿ ಜೋಗಿ, ಅಬ್ಬಾ ತುಂಬಾ ಚೆನ್ನಾಗಿತ್ತು ಅದು. ಕೇಳಕ್ಕೆ. ಹಾ. ಗೋವಿನ ಕಥೆ ಮಾತ್ರ ತುಂಬಾ ಚೆನ್ನಾಗ್ ಬಂದಿತ್ತು. ಮಕ್ಳ ಹತ್ರ ಹ್ಮ್, ಮಾಡ್ಸಿದ್ದೆ. ಸೊ ಆದ್ರೆ ಹ್ಮ್, ಒಂದು ಕಥೆನ ಗೋವಿನ ಹಾಡಿದೆಯಲ್ಲ, ಹಾಡನ್ನೇ ತಗೊಂಡು ಅದನ್ನ ಹ್ಮ್, ಮಾಡ್ಸಿದ್ದೆ ನಾಟಕ. ತುಂಬಾ ಚೆನ್ನಾಗ್ ಬಂತು. ಬಹಳ ಚೆನ್ನಾಗ್ ಬಂತು. ಮಕ್ಕಳೆಲ್ಲ ಹ್ಮ್. ತುಂಬಾ ಚೆನ್ನಾಗ್ ಮಾಡಿದ್ರು ಅದನ್ನಲ್ಲಿ. ತುಷಾರ ಇನ್ ಜೀವನ ಭೀಮಾ, ಅದೇನ್ ಅದೆಲ್ಲ ಸರ್ ಕತೆ? ಹಳೆ ಗ್ರೂಪ್ ಅದು. ಹಳೆ ನಮ್ದು. ಅದೇ ಎಲ್ಲೋದ್ರು ನಾಟಕ ತಂಡ ಕಟ್ತಾ ಇದ್ನಲ್ಲ. ಹಾ, ಸೊ ಈ ಜೀವನಬಿಂಬ ನಗರದಲ್ಲಿ ಒಂದು ನಾಟಕ ತುಷಾರ ಕನ್ನಡ ಹಾ, ಇದು ನಾಟಕ ಹಾ, ತಂಡ ಕಟ್ಟಿದ್ದೆ. ಸೊ ಅದರಿಂದ ಹ್ಮ್, ನಾಟಕಗಳನ್ನ ಆಡ್ತಾ ಇದ್ವು ಅಲ್ಲಿ. ಯಾವ್ದು ಕನ್ನಡ ಹ್ಮ್, ರಾಜ್ಯೋತ್ಸವ, ಕನ್ನಡ ಇದು ಗಣಪತಿ ಹ್ಮ್, ಹಬ್ಬ, ಈ ಟೈಮ್‌ಗಳೆಲ್ಲ ಹ್ಮ್, ನಾಟಕಗಳ ಇದನ್ನ ಹಾಕ್ಬಿಟ್ಟು ಹ್ಮ್, ಏನೋ ಹ್ಮ್, ಒಂದು ಸ್ಟೇಜ್ ಹಾಕ್ಬಿಟ್ಟು ಮಾಡ್ತಾ ಇದ್ರಲ್ಲ, ಆ ತರ ನಾಟಕಗಳನ್ನ ಹ್ಮ್, ನಾನೇ ಮಾಡಿಸ್ತಾ ಹ್ಮ್, ಇದ್ದೆ. ಹ್ಮ್. ನಾನೇ ಆರ್ಗನೈಸರ್ ಆಗಿರ್ತಿದ್ದೆ. ಎಲ್ಲ ಮಾಡ್ತಾ ಇದ್ದೆ ಅವಾಗ. ಸೊ ಧಾರವಾಡಕ್ಕೂ ನಿಮ್ಗೂ ಏನ್ ಸರ್ ನಂಟು? ಧಾರವಾಡ ಬಹಳ ನಂಟು ಜಾಸ್ತಿ ನನ್ಗೆ. ಯಾಕೆ ಗೊತ್ತಾ? ಸೊ ಧಾರವಾಡದಲ್ಲಿ ಹ್ಮ್, ನಾನು ಬೆಂಗಳೂರಿಂದ ಧಾರವಾಡಕ್ಕೆ ಹೋಗ್ಬೇಕಾದ್ರೆ ಆವತ್ತಿನ ಕುಲಪತಿಯವರು ಆಗಿದ್ದಂತಹ ಡಾಕ್ಟರ್ ನಂಜುಂಡಯ್ಯ ಅಂತ ಹೇಳ್ಬಿಟ್ಟು. ಆ, ಅವರು ನಾನು ವರ್ಕ್ ಹ್ಮ್, ಮಾಡ್ತಾ ಇದ್ದು ಕರ್ನಾಟಕ ಗವರ್ನಮೆಂಟ್ ಕಂಪ್ಯೂಟರ್ ಸೆಂಟರ್‌ನಲ್ಲಿ. ಹ್ಮ್, ಅವಾಗ ಕನ್ನಡ ಇದು ಅಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸ್ವಲ್ಪ ಹ್ಮ್, ಪ್ರಾಬ್ಲಮ್ ಇತ್ತು. ಅಂದ್ರೆ ಈಗ ಹ್ಮ್,
ಎಕ್ಸಾಮ್ಸ್ ನಡೀತಾ ಇದ್ರೆ ಆ ಎಕ್ಸಾಮ್ಸ್ ಇದು ಫಲಿತಾಂಶ ಪ್ರಕಟಣೆ ಆಗೋದು ಲೇಟ್ ಆಗ್ತಾ ಇತ್ತು, ಹೇಳಿದ ದಿವಸಕ್ಕೆ ಆಗ್ತಿರ್ಲಿಲ್ಲ. ತುಂಬಾ ತುಂಬಾ ಬಹಳ ಗೋಚಲ ಇತ್ತು ಅಲ್ಲಿ. ಆ ಟೈಮಲ್ಲಿ ಪ್ಲಾನಿಂಗ್ ಸೆಕ್ರೆಟರಿ ಆಗಿದ್ದವರು ಡಾಕ್ಟರ್ ನಂಜುಂಡಯ್ಯ ಅಂತ ಹೇಳ್ಬಿಟ್ಟು. ಅವರು ಇದನ್ನ ಕರ್ನಾಟಕ ಗವರ್ಮೆಂಟ್ ಕಂಪ್ಯೂಟರ್ ಸೆಂಟರ್ ಕಳಿಸ್ಬಿಟ್ಟು ಕೆಲಸ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಅವಾಗ ಒಂದು ಕಳ್ಸಿದ್ರು, ಈ ತರ ಇವ್ಯಾಲ್ಯೂಯೇಷನ್ ಎಲ್ಲ ಮ್ಯಾನ್ಯಲಿ ಆಗ್ತಾ ಇದೆ, ಬಹಳ ಇದಾಗ್ತಾ ಇದೆ, ಕಷ್ಟ ಆಗ್ತಾ ಇದೆ, ಗೋಚಲ ಇದೆ, ಅದನ್ನ ಸರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವರು ಒಂದು ಡೇಟ್ ಕೊಟ್ಬಿಟ್ರು, ಈ ಡೇಟ್ ನಾವು ಅನೌನ್ಸ್ ಮಾಡ್ಬೇಕು, ಅಷ್ಟರೊಳಗೆ ನೀವೆಲ್ಲ ಮಾಡ್ಬೇಕು. ಐ ವಾಸ್ ಇನ್ ಚಾರ್ಜ್ ಆಫ್ ದಟ್ ಪ್ರಾಜೆಕ್ಟ್ ಫಾರ್ ದಟ್. ಸೊ ನಾವು ಒಂದು ವಾರದಲ್ಲಿ ಎಲ್ಲದನ್ನು ಕೆಲಸನ ತಗೊಂಡು ಒಂದು ವಾರ ಏನೋ ಐ ಥಿಂಕ್ ಅದು 10 days ಇರ್ಬೋದು. 10 days ಮನೆಗೆ ಹೋಗ್ಲಿಲ್ಲ, ಅಲ್ಲೇ ಇದ್ದೇವೆ, ಕಂಪ್ಯೂಟರ್ ಸೆಂಟರ್ ನಲ್ಲೇ ಇದ್ಬಿಟ್ಟೆ. ಅಲ್ಲೇ ಎಲ್ಲಾರು ನಮ್ಮ ಮ್ಯಾನೇಜರು ಅವರೆಲ್ಲ ಅರೇಂಜ್ಮೆಂಟ್ ಮಾಡಿದ್ರು, ಊಟ ತಿಂಡಿ ಅದಕ್ಕೆಲ್ಲ. ಅಲ್ಲಿ ಯಾವ್ದೋ ಒಂದು ಇದ್ರ ಸ್ನಾನ ಮಾಡ್ಲಿಕ್ಕೂ ಅರೇಂಜ್ಮೆಂಟ್ ಮಾಡ್ಕೊಟ್ಟಿದ್ರು, ಎಲ್ಲ ಅಲ್ಲೇ ಇರ್ತಿದ್ದೆ. ಅಂದ್ರೆ ಹೋಟ್ಲಲ್ಲಿ ಇದ್ದಾಗ ಇದ್ಬಿಟ್ಟು ಕೆಲಸ ಮಾಡೋದು 11 ದಿವಸ, 24 hours 11 days ಕಂಟಿನ್ಯೂಸ್ ಕೆಲಸ ಮಾಡಿದ್ವಿ. ಮಾಡ್ಬಿಟ್ಟು ಅವ್ರು ಹೇಳಿದ್ ಅನೌನ್ಸ್ ಮಾಡ್ಬಿಟ್ರು. ಅವ್ರು ತುಂಬಾ ಖುಷಿ ಆಗೋದು, ಯಾರು ಕೆಲಸ ಮಾಡಿದ್ದು ಅಂತೆಲ್ಲ ಖುಷಿ ಮಾಡಿದ್ರು. ಅವ್ರು ಒಂದು ಅವಾರ್ಡು ಎಲ್ಲ ಕೊಟ್ರು. ಅದು ಸೊ ಅದಾದ್ಮೇಲೆ ಏನಾಯ್ತು ಅಂದ್ರೆ ಕರ್ನಾಟಕ ಯೂನಿವರ್ಸಿಟಿನಲ್ಲಿ ಅಲ್ಲಿಗೆ ಅವರು ಅಲ್ಲಿ ಅವ್ರ ಕಂಪ್ಯೂಟರ್ ಸೆಂಟರ್ನ ಇಂಪ್ರೂವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ನನ್ನು ಅಲ್ಲಿಗೆ ಕರೆಸ್ಕೊಂಡ್ರು, ನೀವು ಬನ್ನಿ ಇಲ್ಲಿಗೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಅಲ್ಲಿಗೆ ಹೋದೆ, ಕರ್ನಾಟಕ ಗವರ್ಮೆಂಟ್ ಕಂಪ್ಯೂಟರ್ ಸೆಂಟರ್ ಇಂದ ಇಲ್ಲಿ ರಿಸೈನ್ ಮಾಡ್ಬಿಟ್ಟು ಅಲ್ಲಿ ಕನ್ನಡ ಸೇರ್ಕೊಂಡು ಅಲ್ಲಿ ಹೋದೆ. ದಟ್ಸ್ ಹೌ ಐ ಲ್ಯಾಂಡೆಡ್ ಅಪ್ ಇನ್ ಧಾರವಾಡ. ಸೊ ಧಾರವಾಡದಲ್ಲಿ ಹೋದಾಗ ನನ್ನ ಸಾಹಿತ್ಯ ಮನೋಹರ ಗ್ರಂಥಮಾಲ ಅಂತ ಒಂದಿದೆ ಅಟ್ಟ, ಮನೋಹರ ಗ್ರಂಥಮಾಲ. ಅಲ್ಲಿ ಎಲ್ಲ ಸಾಹಿತಿಗಳ ಸಂಗಮನ ಅಲ್ಲೇ ನಡೆಯೋದಲ್ಲಿ ಜಾಸ್ತಿ. ಅಲ್ಲೇ ಆ ಬ್ಯಾನರ್ ಅಲ್ಲಿ ಗೆಳೆಯರ ಸಂಘ ಮಾಡ್ಕೊಂಡು ನೀವು ಅಲ್ಲೂ ಕೂಡ ನೀವು ಜಿ.ಬಿ. ಜೋಶಿ ಅವರು ಅಂತ ಇದ್ದಾರಲ್ಲ, ಅದಕ್ಕೆ ಮಾಮ ಅಂತ ಕರೀತಾರೆ ಅವ್ರಿಗೆ. ಸೊ ಅವರು ಮನೋಹರ ಗ್ರಂಥಮಾಲದಲ್ಲಿ ಅವರು ಇದು ಸಾಹಿತಿಗಳಿಗೆ, ಅವ್ರ ಎಲ್ಲಾ ಸಾಹಿತಿಗಳನ್ನ ಮೋಸ್ಟ್ ಆಫ್ ದ ಸಾಹಿತಿಗಳು ಯಾರ್ಯಾರು ಇದಾರೋ ಎಲ್ಲ ರೈಟರ್ಸ್ ಇದಾರಲ್ಲ ಎಲ್ಲರೂ ಆ ಅಟ್ಟಕ್ಕೆ ಬಂದು ವಿಸಿಟ್ ಮಾಡೇ ಹೋಗಿದ್ದಾರೆ. ಇವರಂತೂ ಕಾರ್ನಾಟರ್ ಅಂತ ಎವ್ರಿ ಮಂತ್ ಒಂದ್ಸರಿ ಬರೋರು, ಬಾಂಬೆಯಿಂದ ಅಲ್ಲೇ ಇರೋರು, ಹರಟೆ ಹೊಡಿತಾರೆ. ಸೊ ಹೀಗೆ ಆ ಜಾಗ ಒಂದು ಬಹಳ ಅಟ್ಟ ಅನ್ನೋದು ಬಹಳ ಫೇಮಸ್ ಅಲ್ಲಿ. ಸೊ ಅಲ್ಲಿಂದ ಸಾಹಿತ್ಯದ ನಂಟು ನನ್ಗೆ ಜಾಸ್ತಿ ಆಯ್ತು ಅಲ್ಲಿ. ಅವಾಗ ಅವರು ನಾಟಕ ಮಾಡ್ತಿಲ್ಲ, ಮಾಡೋಣ ಇಲ್ಲವೇ ಅಂತ ಹೇಳ್ಬಿಟ್ಟು ಒಂದು ಧಾರವಾಡ ಗೆಳೆಯರು ಅಂತ ಒಂದು ನಾಟಕ. ಅದಷ್ಟೇ ಅಲ್ಲ, ಎಕ್ಸ್ ಪ್ರೆಸಿಡೆಂಟ್ ಆಗಿದ್ದೀರಾ ನೀವು ಕನ್ನಡ ಕಲ್ಚರಲ್ ಅಸೋಸಿಯೇಷನ್ಗೆ, ಮತ್ತೆ ಕನ್ನಡ ಪಿಕ್ಚರ್ ಕ್ಲಬ್ ಅನ್ನ ತಂದ್ರೆ USA-ಗೆ. ಇದೆಲ್ಲಾನು ಎಷ್ಟು ಖುಷಿ ಕೊಟ್ಟಿದೆ ಸರ್. ಏನ್ ಕಾರಣ ಇತ್ತು ಪರ್ಪಸ್ ಆಫ್ ಬ್ರಿಂಗಿಂಗ್ ದಿಸ್ ಅಂತ? ಪಿಕ್ಚರ್ ಕ್ಲಬ್ ಹೇಳದ್ನಲ್ಲ, ಪಿಕ್ಚರ್ ಕ್ಲಬ್ ಅಂದ್ರೆ ಕನ್ನಡ ಪಿಕ್ಚರ್. ಆ ಟೈಮಲ್ಲಿ ನಾನು ಕನ್ನಡ ಪಿಕ್ಚರ್ ಕ್ಲಬ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಕನ್ನಡ ಪಿಕ್ಚರ್ಗಳೇ ಬರ್ತಿರ್ಲಿಲ್ಲ ಅಮೆರಿಕಾಗೆ. ಇವಾಗಿನ ಬಿಟ್ಬಿಡಿ, ಇವಾಗಿಂದ್ರೆ ಡಿಜಿಟಲ್ ಯುಗ. ಆಗ ಹೇಗಿತ್ತಂದ್ರೆ ಡಬ್ಬದಲ್ಲಿ ಎತ್ಕೊಂಡ್ ಬರ್ಬೇಕು, ಡಬ್ಬ ತರಿಸ್ಬೇಕು, ಆ ಡಬ್ಬದಲ್ಲಿ ರೀಲ್ ತರಬೇಕು, ಆ ರೀಲ್ ತಂದು ಎಲ್ಲಾ ಕಡೆ ಓಡಿಸ್ಬೇಕು, ಆಮೇಲೆ ಎಲ್ಲ ಥಿಯೇಟರ್ ಬುಕ್ ಮಾಡ್ಬೇಕು. ಥಿಯೇಟರ್ಗಳು ಕೊಡ್ತಾ ಇರ್ಲಿಲ್ಲ, ಥಿಯೇಟರ್ಗಳು ಬುಕ್ ಮಾಡ್ಬೇಕು. ಥಿಯೇಟರ್ಗಳು ಬುಕ್ ಮಾಡಿ ಸಿನಿಮಾನ ತೋರಿಸ್ಬೇಕು ಎಲ್ಲರಿಗೂ. ಇಲ್ಲಿ ನಾವು ಒಂದೊಂದ್ಸರಿ ಕಷ್ಟ ಹೇಗಿತ್ತಂದ್ರೆ ಒಂದು ಡಬ್ಬ ಇನ್ನೊಂದು ಊರಿಗೆ ಡಬ್ಬ ಕಳಿಸ್ಬೇಕು, ನಾವೇ ಹೊತ್ಕೊಂಡ್ ಬರ್ಬೇಕು. ಅದನ್ನ ಸಿನಿಮಾ ಮುಗಿದ್ಮೇಲೆ ಡಬ್ಬ ವಾಪಸ್ ಮತ್ತೆ ಫ್ಲೈಟ್ ಹಾಕ್ಬೇಕು, ಇನ್ನೊಂದು ಊರಿಗೆ ಕಳಿಸ್ಬೇಕು. ಹೀಗೆಲ್ಲ ನಾಟಕ ಆಯ್ತು ಆ ಟೈಮಲ್ಲಿ. ಈ ಟೈಮ್ ಇಟ್ಬಿಡಿ, ಆ ಟೈಮಲ್ಲಿ ಹೆಂಗಿತ್ತಂದ್ರೆ ಸೊ ಏನೋ ಒಂಥರ ಪ್ಯಾಷನ್, ನಾಟಕ ಪಿಕ್ಚರ್ ತೋರಿಸ್ಬೇಕು ಎಲ್ಲರ ಊರಲ್ಲಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲಾ ಊರುಗಳಿಗೂ ಜನರು ಕೂಡ ಬರ್ತಾ ಇದ್ರಲ್ವಾ ಸರ್ ಥಿಯೇಟರ್? ಈ ಥಿಯೇಟರ್ಗೆ ಬರೋದೇ ಕಷ್ಟ ಅಲ್ವಾ? ಕನ್ನಡ ಸಿನಿಮಾ ಬಗ್ಗೆ ಅಷ್ಟು ಇರ್ಲಿಲ್ಲ. ಸೊ ಅದಕ್ಕೆ ನಾನೇನ್ ಮಾಡಿದೆ, ಒಂದು ಪಿಕ್ಚರ್ ಕ್ಲಬ್ ಅಂತ ಮಾಡಿದೆ. ಪಿಕ್ಚರ್ ಕ್ಲಬ್ ಅನ್ನೇನು, $100 ಕೊಡಿ, ನಿಮಗೆ ನಾನು 6 ಫಿಲಮ್ ಗ್ಯಾರಂಟಿ ತೋರಿಸ್ತೀನಿ ಫ್ಯಾಮಿಲಿಗೆ, ಆಯ್ತಾ ಅಂತ ಹೇಳ್ಬಿಟ್ಟು. ಸೊ 6 ಫಿಲಮ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ನಾನ್ ಮೆಂಬರ್ಸ್ ಬಂದ್ರೆ ಅವ್ರಿಗೆ ಚಾರ್ಜ್ ಮಾಡ್ತೀನಿ ಅಂತ. ಆ ನಾನ್ ಮೆಂಬರ್ಸ್ ಚಾರ್ಜ್ ಬರುತ್ತೆ, ಅದ್ರಲ್ಲಿ ಏನಾದ್ರು ಸ್ವಲ್ಪ ಉಳ್ಕೊಂಡ್ರೆ ದುಡ್ಡು, ಅದ್ರಲ್ಲಿ ಆ ದುಡ್ಡನ್ನ ನಿಮ್ಗೆ ಮತ್ತೆ ಕ್ಲಬ್ ಕೊಡ್ತೀನಿ. ಸೊ ಅಂದ್ರೆ ಇನ್ಸ್ಟೆಡ್ ಆಫ್ 6 movies ಐ ಗಿವ್ ಯು 10 movies ಅಂತ, ಅದರ ವಾಟ್ ಎವರ್ ಇಸ್ ಪಾಸಿಬಲ್. ಸೊ ಆ ತರ ಪಿಕ್ಚರ್ ಜನ ಎಲ್ಲ ಕೊಟ್ರು, $100 ಕೊಟ್ರು, ಅವ್ರ ಫ್ಯಾಮಿಲಿ ಬರೋರು ನೋಡೋರು. ಅದರಿಂದ ಏನಾಗ್ತಿತ್ತು ಅಂದ್ರೆ ಜನ ಬಂದೇ ಬರೋರು ನಾಟಕ ಪಿಕ್ಚರ್ಗೆ. ನೀವು ಅದು ಬಿಡ್ಲಿ ನಿಮ್ದು ಪಿಕ್ಚರ್ ಚಾನ್ಸ್ ಹೊಟ್ಟೋಗ್ಬಿಡೋದಲ್ಲಿ. ಸೊ ಅದರಿಂದ ಬಂದೇ ಬರೋರು ಪಿಕ್ಚರ್ ನೋಡಕ್, ಅವಾಗ ಪಿಕ್ಚರ್ ನೋಡೋರು. ಸೊ ಅವಾಗ ನಡೀತಿತ್ತು, ಅಷ್ಟು ನಡ್ಕೊಂಡು ಹೋಗ್ತಿತ್ತು. ಆಮೇಲೆ ಬಂತು ಎಲ್ಲ ಡಿಜಿಟಲ್ ಯುಗ, ಆಮೇಲೆ ಡಿಸ್ಟ್ರಿಬ್ಯೂಟರ್ಸ್ ಅವರು ಇವರು ಬಂದ್ರು, ಅವಾಗ ಪ್ರಾಬ್ಲಮ್ ಆಯ್ತು. ರೈಟ್. ಸೊ ಪ್ರೆಸಿಡೆಂಟ್ ಆಫ್ ಕನ್ನಡ ಕಲ್ಚರಲ್ ಅಸೋಸಿಯೇಷನ್ ಲಾಸ್ ಏಂಜಲೀಸ್, ಇದು ಕೇಳಕ್ಕೆ ಎಷ್ಟು ಖುಷಿ ಆಗತ್ತೆ. ನಿಮ್ಗೇನ್ ಅನ್ಸುತ್ತೆ? ಇದು ಲೋಕಲ್ ಅಲ್ಲ, ಇದು ಹೇಗೆ ಅಂದ್ರೆ ನಿಮ್ಗೆ ಇದು ಮನೆ ಮಾತುಗಳಿದ್ದಾಗಿದೆ. ನಮ್ದು ಕೇಸಿ ನಮ್ದು ಅನ್ನೋ ತರ ಅದೇ ಆಗಿರುತ್ತೆ. ಅದು ನಮ್ಮ ಜನಗೆ ಬೇಕಾದ್ರೆ ಎಲ್ಲ ಕ್ಲೋಸ್ ಆಗಿರ್ತೀವಲ್ಲ. ಸೊ ಎಲ್ಲರಿಗೂ ಯಾರು ಕ್ಲೋಸ್ ಅಂತ ಆತರ ಕೆಲಸ ಮಾಡಿದೆ. ಅಕ್ಕ ಸಮ್ಮೇಳನದಲ್ಲಿ ನೀವು ಹಲವಾರು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದಿರಾ. ಅಕ್ಕ ಸಮ್ಮೇಳನದಲ್ಲಿ ಅದು ಎಲ್ಲೆಲ್ಲಿ ಸರ್? ಹ್ಯೂಸ್ಟನ್ ಅಂತೆ, ಫ್ಲಾರಿಡಾ ಅಂತೆ, ಡಿಟ್ರಾಯ್ಟ್ ಅಂತೆ, ಬಾಲ್ಟಿಮೋರ್ ಅಂತೆ,
ಹಾಸನದ ಮುಂಚೆ ಮಹಾನುಭಾವ. ನಾವಿಕಾಗ್ ಮುಂಚೆ ನಾನು ಅಕಾದಲ್ಲಿ ತುಂಬಾ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಬಹಳ ಇದಾಗಿ ಹ್ಮ್ ಮಾಡ್ತಾ ಇದ್ದೆ. ಹ್ಮ್ ಆಮೇಲೆ ಹ್ಮ್ ನಾವಿಕಾ ಅಂತ ಶುರು ಮಾಡ್ಕೊಂಡ್ವಲ್ಲ, ಅದು ಹೇಳದ್ನಲ್ಲ ನಿಮಗೆ ಹ್ಮ್ ನಾವಿಕಾ ಹ್ಯಾಕ್ ಶುರುವಾಯ್ತು ಅಂತ. ಸೊ ನಾವಿಕಾ ಶುರು ಮಾಡ್ಮೇಲೆ ಎಲ್ಲ ಸಮ್ಮೇಳನಗಳಲ್ಲೂ ನಾನು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತೀನಿ ಅಲ್ಲಿ. ನಾಟಕ ಹ್ಮ್ ಸಮ್ಮೇಳನ ನಡೆಸ್ಕೊಡ್ತೀನಿ. ಸಮ್ಮೇಳನದ ಬೆನ್ನೆಲುಬಾಗಿ ನಿಂತ್ಕೋತೀನಿ. ಯಾಕೆಂದ್ರೆ ಹ್ಮ್ ಬೇರೆ ಯಾರ್ಯಾರು ಮುಂದೆ ನಿಂತ್ಕೊಂಡು ಮಾಡಿದ್ರು ಅವ್ರಿಗೆ ಹೆಲ್ಪ್‌ಗೋಸ್ಕರ ತುಂಬಾ ಬಹಳ ಕೆಲಸ ಮಾಡ್ತೀನಿ ನಾನು. ಏನೋ ಒಂಥರ ಖುಷಿ ಕೊಡುತ್ತೆ. ಹ್ಯಾಪ್ ಸೂಪರ್ ಸರ್. ಸೊ ವೈಸ್ ಪ್ರೆಸಿಡೆಂಟ್ ಆಗಿದ್ರಿ 6 ವರ್ಷ. ಮತ್ತೆ ಕನ್ನಡ ಸಾಹಿತ್ಯ ಕಾನ್ಫರೆನ್ಸಸ್ ಮತ್ತೆ ಕನ್ನಡ ಆರ್ಟಿಕಲ್ಸ್‌ನೆಲ್ಲ ಬರ್ಸಿದ್ದೀರಾ, ಡ್ರಾಮಾ ಪರ್ಫಾರ್ಮ್ ಮಾಡ್ಸಿದ್ದೀರಾ, ಮತ್ ನ್ಯೂಸ್ ಪೇಪರ್ ಅಲ್ಲೆಲ್ಲ ಪಬ್ಲಿಕೇಶನ್ಸ್ ಬಂದಿದೆ. ಏನ್ ಖುಷಿ ಸರ್, ನಮ್ಗಂತೂ ಹೇಳಕ್ಕೆ ಖುಷಿ ಆಗತ್ತೆ. ಸೊ ನಿಮ್ಗೆ ಹೆಂಗ್ ಅನ್ಸುತ್ತೆ ಆ ಪ್ರೌಡ್ ಮೊಮೆಂಟ್? ಚೆನ್ನಾಗಿರ್ತಿತ್ತು. ಒಂಥರ ಖುಷಿ. ಅದು ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಬರೆದ್ಬಿಟ್ಟು ಹಾಕ್ಲಿಕ್ಕೆ, ಹ್ಮ್ ಆರ್ಟಿಕಲ್ ಆಗಿ ಹಾಕ್ಲಿಕ್ಕೆ ಹ್ಮ್ ಬಹಳ ಹ್ಮ್ ಈ ಸಮಯದಲ್ಲಿ ಹ್ಮ್ ಯಾರು ನೆನಪಿಸ್ತೀನಿ ಅಂತಂದ್ರೆ ದಿವಂಗತ ನಮ್ಮ ಶ್ಯಾಮ್ ಸುಂದರ್ ಅಂತ ಒಬ್ರಿದ್ರು ದಟ್ಸ್ ಕನ್ನಡ ಹಾ ರಾಜ್ಯದಲ್ಲಿ ಹೆಲ್ಪ್ ಹ್ಮ್ ಮಾಡೋರು. ಆಮೇಲೆ ಹ್ಮ್ ಅದಕ್ಕಿಂತ ಆದ್ಮೇಲೆ ವಿಶ್ವೇಶ್ವರ್ ಭಟ್ ಅಂತ ವಿಶ್ವವಾಣಿ ಇವಾಗ ನಡೆಸಿದಾರಲ್ಲ ಅವರು. ಸೊ ಅವರು ಬಹಳ ಹ್ಮ್ ಎನ್ಕರೇಜ್ ಮಾಡೋರು. ಸೊ ಮಾಡಿ ಹ್ಮ್ ಇದನ್ನ ಬರೀರಿ, ತುಂಬಾ ಬರೀರಿ ಅಂತ ಹೇಳ್ಬಿಟ್ಟು. ಹ್ಮ್ ನಾವೆಲ್ಲ ಏನ್ ಮಾಡ್ತೀವಿ, ಎಲ್ಲ ಗೊತ್ತಿರುತ್ತೆ, ಎಲ್ಲ ಬರುತ್ತೆ, ಎಲ್ಲ ಮಾಡ್ತೀವಿ. ಅದು ನಾವು ಬರೆಯಕ್ ಸೋಂಬೇರಿತನ ನಮ್ಗೆ. ಸೊ ಈ ಕಾನ್ಫರೆನ್ಸ್ ವರ್ಕ್ಶಾಪ್ ಈ ಸೋಷಿಯಲ್ ವರ್ಕ್ ಎಲ್ಲ ಎಷ್ಟು ತೃಪ್ತಿ ಕೊಟ್ಟಿದೆ ಸರ್ಗೆ? ಹೇಳ್ಲಿಕ್ಕೆ ಕಷ್ಟ ಅದು. ಈ ತರ ತೃಪ್ತಿ ಕೊಡುತ್ತೆ. ಆ ತೃಪ್ತಿ ಹ್ಮ್ ಕೊಡುತ್ತೆ ಅಥವಾ ನಾವು ಅದೇನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿದ್ರೆ ಕೆಲಸ ಆಗೋದಿಲ್ಲ. ನಾವು ಕೆಲಸ ಹ್ಮ್ ಮಾಡ್ಬೇಕು ಅಂತ ಮಾಡಿದಾಗ ಆ ತೃಪ್ತಿ ಬರುತ್ತೆ. ಆ ತೃಪ್ತಿನ ವಾವ್. ಎಕ್ಸ್‌ಪ್ಲೇನ್ ಮಾಡಿದ್ರೆ ಕಷ್ಟ. ಆಯ್ತಾ? ಇದು ಹ್ಮ್ ಹ್ಮ್ ಹೇಗಿತ್ತಪ್ಪ ಅಂತ ಇದು ಒಂಥರ ಖುಷಿ ಕೊಡುತ್ತಾ ಅಂದ್ರೆ ಖುಷಿ ಕೊಡುತ್ತಾ? ಹೌದು. ಯೆಸ್ ಹತ್ರ ಖುಷಿ ಕೊಡುತ್ತೆ, ತೃಪ್ತಿ ಕೊಡುತ್ತೆ. ಹ್ಮ್ ಯಾವ ತರ ಅಂತ ಸೊ ಹೇಳ್ಬಿಟ್ಟು. ಅಲ್ಲ ಈ ಸಾಹಿತ್ಯದ ಕಾನ್ಫರೆನ್ಸ್ ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ರಲ್ಲ, ಅದರಿಂದ ಏನಾದ್ರು ಚೇಂಜಸ್ ಮತ್ತೆ ನೀವ್ ಎಕ್ಸ್ಪೆಕ್ಟ್ ಮಾಡ್ದಂಗೆನೆ ಟರ್ನಿಂಗ್ ಪಾಯಿಂಟ್ ಎಲ್ಲ ಆಯ್ತಾ ಅಂತ? ಡೆಫಿನೆಟ್ಲಿ. ನಮ್ದು ಎಸ್ಪೆಷಲಿ ಹ್ಮ್ ನಾನು ನಾಟಕದ ವರ್ಕ್‌ಶಾಪ್ ಹ್ಮ್ ನಾಟಕದಲ್ಲಿ ಹ್ಮ್ ಅದು ತುಂಬಾ ಹ್ಮ್ ಬಹಳ ಜನ ಕಲ್ತ್ಕೊಂಡ್ರು. ಅವ್ರು ಇವತ್ತು ನೆನೆಸ್ಕೋತಾರೆ. ಹೆಂಗಿತ್ತು, ಹೇಗಿತ್ತು, ಯಾಕೆ ಇದಾದ್ರು ಚೇಂಜ್ ಆಯ್ತು ಅಂತ ಹೇಳ್ಬಿಟ್ಟು. ಇವಾಗ ಇವತ್ತಿನ ದಿವಸ ಹ್ಮ್ ನಾನು ನಾಟಕ ಹ್ಮ್ ಸ್ಟೇಜ್ ಮೇಲೆ ಮಾಡ್ತಿದ್ರೆ ನಮ್ಮ ಏರಿಯಾದಲ್ಲಿ ನಾಟಕ ಮಾಡ್ತಿದ್ದಾಗ ಹೇಳ್ತೀನಿ, "ಏಯ್ ನಮ್ಮ ಹುಡುಗ ಹ್ಮ್ ಕರೆಕ್ಟಾಗಿ ಮಾಡ್ತಿದ್ದಾನೆ" ಅಂತ ಹೇಳ್ಬಿಟ್ಟು. ಅದು ಬೇರೆಯವ್ರು ಹೇಳಿದ್ರು ಹೇಳ್ತಾರೆ, ಇವ್ರು ರಂಗಧ್ವನಿ ಪ್ರಾಡಕ್ಟ್ ಅಂತ. ಸರ್ ಕೋವಿಡ್ ಟೈಮ್ ಅಲ್ಲಿ ಆಕ್ಸಿಜನ್ ಅಂತೆ ಎಲ್ಲಾ ತರದ ಸೌಲಭ್ಯತೆಯನ್ನು ಕೂಡ ನೀವು ಮಾಡ್ಕೊಟ್ರಿ. ಆಮೇಲೆ ಹೈಸ್ಕೂಲ್ ಮಕ್ಳಿಗೆ ಟ್ಯಾಬ್ಲೆಟ್ಸ್ ಇಂದ ಕೊಟ್ರಿ ಅಂತ ಕೇಳ್ಪಟ್ಟೆ. ಏನ್ ಸರ್ ಇದು ಸತ್ಕಾರ್ಯ ನಿಮ್ಮಿಂದ? ಸತ್ಕಾರ್ಯ ಎಲ್ಲಾರು ಬೇರೆ ಕೊಟ್ಟಿದ್ದಾರೆ. ಅಂದ್ರೆ ಅದೊಂದು ಮುಂದಾಳತ್ವ ವಹಿಸ್ಕೊಂಡು ಕೆಲಸ ಮಾಡಿದೆ. ಹ್ಮ್ ಕೋವಿಡ್ ಟೈಮಲ್ಲಿ ಯಾರು ಏನೂ ಆಗ್ತಿರ್ಲಿಲ್ಲ ಕೆಲಸ. ಸೊ ಅವಾಗ ನಾನು ಮಾಡಿದ ಹ್ಮ್ ಕೆಲಸಗಳು 2. ಒಂದು ಹ್ಮ್ ಆಹ್, ಈ ತರ ಆನ್‌ಲೈನ್ ಏನೋ ಮೀಟಿಂಗ್‌ಗಳು ಮಾಡಿ ಯಾರನ್ನಾರು ಒಬ್ಬರನ್ನ ಕರೆಸಿ ಅವ್ರ ಹತ್ರ ಮಾತಾಡಿಸ್ತಾ ಇದ್ದೆ ಹ್ಮ್ ಹ್ಮ್ ಜನಗಳಿಗೆ. ಹ್ಮ್ 2ನೇದು ನೋಡ್ತಾ ಇದ್ದು ಹಾಗೇನೆ ಆ ಕೋವಿಡ್ ಟೈಮಲ್ಲಿ ಆಕ್ಸಿಜನ್ ಇದು ಅಭಾವ ಇದೆ ಅಂತ, ಆಕ್ಸಿಜನ್ ಸಿಲಿಂಡರ್‌ಗಳ ಅಭಾವ ಇದೆ ಅಂತ ಬಂತಲ್ಲ, ಎಲ್ಲ ಫಂಡ್ ರೈಸ್ ಮಾಡ್ಬಿಟ್ಟು ಎಲ್ಲಾ ಹ್ಮ್ ಇದಕ್ಕೆ ಹಾಸ್ಪಿಟಲ್‌ಗಳಿಗೆ, ಕ್ಲಿನಿಕ್‌ಗಳಿಗೆ ನಾವು ಒಂದಿಷ್ಟು ಹ್ಮ್ ಆಕ್ಸಿಜನ್ ಸಿಲಿಂಡರ್‌ಗಳನ್ನ ಕ್ರಿಟಿಕಲ್ ಟೈಮಲ್ಲಿ ಕೊಟ್ಟಿದ್ದೀವಿ. ಅದಲ್ದಲೇನೆ ಹ್ಮ್ ಆಶಾ ಹ್ಮ್ ಆಶಾ ವರ್ಕರ್ಸ್‌ಗಳಿಗೆ, ಇದು ನಾವಿಕಾ ಮೂಲಕ ಮಾಡಿದ್ದು. ಆಶಾ ಹ್ಮ್ ವರ್ಕರ್ಸ್‌ಗಳಿಗೆ ಪಿಎಂ ಫಂಡ್‌ಗೆ. ಸೊ ಇದೆಲ್ಲ ಮಾಡಿದಾಗ ಸೊ ಏನೋ ಒಂಥರ ಖುಷಿ. ಸೊ ನಮಗೂವೆ ಇದರ ತೃಪ್ತಿ ಮಾಡ್ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಅಷ್ಟೇ. ರೈಟ್. ಸೊ ಒಂದ್ ಅವಾರ್ಡ್ ಬೇರೆ ಬರುತ್ತೆ ಸರ್. ನಿಮ್ ಬಾಯಾರೆ ಕೇಳೋಣ ಅಂತ ಅವಾರ್ಡ್. ಎಂತ ಕರ್ನಾಟಕ ನಾಟಕ ಅಕಾಡೆಮಿಯವರು ಒಂದು ಇದನ್ನ ಕೊಟ್ರು, ಅವಾರ್ಡ್ ಕೊಟ್ರು. ಸೊ ಈ ತರ ನಾಟಕಗಳನ್ನ ಮಾಡ್ತಾ ಇದ್ದೀರಾ, ಸರ್ ನಾಟಕದಲ್ಲಿ ಮಾಡಿದ್ರೆ. ನಿಮಗಲ್ದೆಲ್ಲ ಇನ್ ಯಾರಿಗ್ ಸರ್ ಕೊಡಕ್ ಸಾಧ್ಯ? ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಥಿಯೇಟರ್ ಪರ್ಫಾರ್ಮೆನ್ಸ್‌ಗೆ, ಥಿಯೇಟರ್ ಮೇಲೆ ನಿಮ್ಮ ಒಂದು ಕನ್ನಡದ ಒಲುಮೆ, ಕನ್ನಡಕ್ಕೆ ನಿಮ್ಮ ಅಭಿಮಾನ, ಕನ್ನಡಕ್ಕೆ ನೀವು ಕೊಟ್ಟಿರುವಂತ ನಮ್ಗೆ ಈ ತರ ಅವಾರ್ಡ್‌ಗಳು ಕೊಟ್ಟಾಗ ನಮ್ಗೆ ಇನ್ನೂ ಒಂದು ಹುರುಪು ಜಾಸ್ತಿ ಆಗುತ್ತೆ ಅಷ್ಟೇ. ಇನ್ನೇನಿಲ್ಲ. ನಮ್ಗೆ ಇನ್ಯಾವ ಗೆರೆ ಏನ್ ಬೇಕಿಲ್ಲ ಅದಕ್ಕೆ. ಸೊ ಅದರಿಂದ ಹ್ಮ್ ಕೊಟ್ಟಾಗ ಇನ್ನೂ ಕೆಲಸ ಮಾಡ್ಬೇಕಪ್ಪ, ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ತಲೆಗೆ ಬರುತ್ತೆ. ಹ್ಮ್ ಇದಾಗುತ್ತೆ. ವಲ್ಲಿ ಸರ್ದು ಫ್ಯೂಚರ್ ಪ್ರಾಜೆಕ್ಟ್ಸ್ ಏನು ಅಂತ ಕೇಳ್ಬೋದಾ? ನಾಟಕಗಳನ್ನ ಮಾಡ್ಬೇಕು ಅನ್ನೋದು ಒಂದು ಇದು ಇದ್ದೇ ಇರುತ್ತೆ. ಸೊ ನಾಟಕದ ಹ್ಮ್ ಇದು. ಹ್ಮ್ ಸೊ ಹ್ಮ್ ಒಂದು. 2ನೇದು ಹೀಗೇನೆ ಒಂದು ಈ ಶಾರ್ಟ್ ಫಿಲ್ಮ್ಸ್‌ಗಳು ಆ ಥರದ್ದು ಯಾವ್ದಾದ್ರು ಎಂಟ್ರಿ ಆಗ್ಬೋದಾ ನೋಡ್ತಾ ಇದೀವಿ. ಆಕ್ಟರ್ ಅಲ್ಲ, ಆಸ್ ಎ ಹ್ಮ್ ಡೈರೆಕ್ಟರ್ ಹ್ಮ್ ಮಾಡೋದು ಅನ್ನೋ ಒಂದು ದೃಷ್ಟಿ ಇದೆ. ಸೊ ಅದನ್ನು ಒಂದು ಹಾ. ಮಾಡಬೇಕಂತೆ. ಸೊ ಹಾಗಿದೆ. ಸೊ ಒಟ್ಟಾರೆ ಎಷ್ಟು ತೃಪ್ತಿ ಕೊಟ್ಟಿದೆ ಸರ್? ಎಲ್ಲ ತೃಪ್ತಿ ಇಲ್ದೆ ಹೋದ್ರೆ ಯಾರ್ರೀ ಮುಂದೆ ಕೆಲಸ ಮಾಡ್ತಾರೆ? ತೃಪ್ತಿ ಇದ್ರೇನೆ ಕೆಲಸ ಮಾಡಕ್ಕಾಗೋದಲ್ಲ. ಸೊ ಅದರಿಂದ ಆ ಹ್ಮ್ ದೃಷ್ಟಿಯಿಂದ ನೋಡಿದಾಗ ತೃಪ್ತಿನೇ ಇರ್ಬೇಕು. ಎಲ್ಲದರಲ್ಲೂ ತೃಪ್ತಿ ಇಟ್ಕೊಂಡೇ ಹೋಗ್ಬೇಕು. ಕೆಲಸ ಮಾಡಿದ್ರು ನಿಮ್ಗೆ ಹ್ಮ್ ಇಷ್ಟವಾಗುವಂತಹ ಕೆಲಸ ಮಾಡಿ ತೃಪ್ತಿ ಅಂತ ತಗೋಬೇಕೇ ಹೊರತು, ನಾವು ಯಾವ ತೃಪ್ತಿನೂ ಎಲ್ಲೂ ಸಿಗಲ್ಲ ಅದು ಆ ತರ. ಬೊಂಬಾಟ್ ಭೋಜನದಲ್ಲಿ ನಿಮ್ಮನ್ನ ನಾವು ಟಿವಿನಲ್ಲಿ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ ಅಪ್ಪ ತಕ್ಷಣನೇ ನಿಮ್ಮನ್ನ ಕ್ಯಾಚಪ್ ಹಾಕೊಂಡು ನಾವು ಸಿ.ಕೈ ಚಂದ್ರು ಸರ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಸಿ.ಕೈ ಚಂದ್ರು ಅವರು ನಮ್ಮ ಹಳೆ ತುಂಬಾ ಕ್ಲೋಸ್, ನಮ್ಮ ಫ್ಯಾಮಿಲಿ ಫ್ರೆಂಡ್ ಇದ್ದಾಗೆ. ನಮ್ಮ ಫ್ಯಾಮಿಲಿ, ಹ್ಮ್ ಅವ್ರ ಫ್ಯಾಮಿಲಿ ತುಂಬಾ ಬಹಳ ಕ್ಲೋಸು. ಸೊ ಅವರು ಹ್ಮ್ ಮಕ್ಕಳುಗಳೆಲ್ಲ ಬಂದು ಇಲ್ಲಿ ನಮ್ಮ ಮನೇಲಿದ್ದಾಗ ಬಹಳ ಖುಷಿ ಇತ್ತು ನಮ್ಗೆ, ಅವ್ರ ಮನೆಯಿಂದ ಫ್ಯಾಮಿಲಿ ಬಂತು ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಹ್ಮ್ ಸೊ ಹ್ಮ್ ಅದೊಂದು ತುಂಬಾ ಹೆಮ್ಮೆ ಕೊಡುವಂತ ವಿಚಾರ. ಎಲ್ಲ ಫ್ರೆಂಡ್ಸ್ ಏನಾದ್ರೆ ದುಡ್ಡಂತೂ ಮಾಡ್ಲಿಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ಹ್ಮ್
ಫ್ರೆಂಡ್ಸ್ ಗಳನ್ನ ಮಾಡಿ ಇಟ್ಕೊಂಡಿದೀವಿ. ಅದೇ ನಮ್ಮ ಅದೃಷ್ಟ. ಸರ್ ಖುಷಿ ಆಯ್ತು ಸರ್. ಎಲ್ಲಾ ಸಾಧಕರಿಗೂ ಕೊನೆಯದಾಗ ಒಂದ್ ಪ್ರಶ್ನೆ ಕೇಳ್ತೀನಿ. ಸೊ ನಿಮ್ಮ ಈ ಸಂದರ್ಶನ ನಿಮ್ಗೆ ವೈಯಕ್ತಿಕವಾಗಿ ಹೇಗ್ ಅನ್ನಿಸ್ತು? ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ನಿಮ್ದು ಚೆನ್ನಾಗಿದೆ. ಸೊ ಎಲ್ಲ ನಿಮ್ಮ ಸಂದರ್ಶನ ಎಲ್ಲ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ, ಬಹಳ ಎಂಥೂಸಿಯಾಸ್ಟಿಕ್ ಮಾಡ್ಕೊಡ್ತೀರಾ, ಎಲ್ಲ ತಿಳ್ಕೊತೀರಾ, ಎಲ್ಲ ತಿಳ್ಕೊಂಡು ಮಾತಾಡ್ತೀರಾ, ಬಹಳ ಸಂತೋಷ ಆಗಿದೆ. ಸೊ ಬರ್ಲಿ ಹೊಸದೊಂದು ಇನ್ನೊಂದೊಂದಾಗ ಅದಕ್ಕೆಲ್ಲ ನೋಡಿ ಹೇಳ್ತಾರೆ, ಜನನೇ ಹೇಳ್ತಾರೆ ನಿಮ್ಮ ಇದ್ರ ಬಗ್ಗೆ. ಸೊ ಹೇಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಮಾಡಿರೋ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಮೋಟಿವೇಶನ್ ನಮಗೆ ತುಂಬಾ ಸ್ಫೂರ್ತಿ. ಸೊ ನಿಮ್ಗೊಂದು ಜರ್ನಿ ರೀಕ್ಯಾಪ್ ಮಾಡ್ಸಿದ್ವಿ ಅಂತ ಖುಷಿ ನಮ್ಗಿದೆ. ನಿಮ್ಗೆ ಅನ್ಸುತ್ತಾ? ಡೆಫಿನೆಟ್ಲಿ 100%. ಸೊ ಡೇ 1 ಇಂದ ಟಿಲ್ ಟುಡೇ ಒಂದು ಜರ್ನಿ ರೀಕ್ಯಾಪ್ ಮಾಡ್ಸಿದ್ವಿ ಅನ್ನೋ ತೃಪ್ತಿ ಇದೆ ನಮ್ಗೆ. ಸೊ ನನಗಂತೂ ತುಂಬಾನೇ ಇನ್ಸೈಟ್ಫುಲ್ ಆಗಿತ್ತು. ಅಂಡ್ ನಿಮ್ ಜರ್ನಿನ ಅಷ್ಟು ಕೂಡ ವೀಕ್ಷಕರಿಗೆ ತಲುಪಿಸಿದ ಒಂದು ವಾರ ನನ್ಗೆ ಖುಷಿ ಆಯ್ತು ನನ್ಗೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು.